ಅವರ ಮರ್ಮಾಂಗದಲ್ಲಿ ಒಂದು ನರವನ್ನು ಒತ್ತುವ ಮೂಲಕ ಒಂದು ದೀಕ್ಷೆ ವಿಧಿ ಇದೆ. ಅದನ್ನು ನೀವು ಹಗ್ಗ ಹಾಕಿ ಎಳೆದಾಗ, ಎದುರು ಎಳೆದಾಗ ಅದರ ಮಸಲ್ಸ್ ಅಲ್ಲಿ ತುಂಬಾ ಸ್ಟ್ರೆಸ್ ಬೀಳುವ ಕಾರಣ ಅದು ವರ್ಕ್ ಆಗುದಿಲ್ಲ. ಮತ್ತೆ ಅವ್ರದ್ದೆಲ್ಲ ಆಶ್ರಮ ಇರ್ತದೆ, ಯಾವ್ದಾದ್ರು ಮಂದಿರದಲ್ಲಿ ಇರ್ತಾರೆ, ಒಂದೊಂದು ಜಾಗದಲ್ಲಿ ಇರ್ತಾರೆ. ಆಗಲೇ ಹಿಮಾಲಯದಲ್ಲಿ ಕೂರ್ಲಿಕ್ಕೆ ಆಗುದಿಲ್ಲ. ನೀವು ತಿಳ್ಕೊಂಡಾಗ ಎಲ್ಲ ಬಿಟ್ಟು ಅವರು ಎದ್ದು ಬರ್ತಾರೆ, ಆ ರೀತಿ ಇಲ್ಲ. ಅವ್ರದ್ದು ಕೂಲಿಂಗ್ ಗ್ಲಾಸ್ ಕೊಟ್ಟರೆ ಕೂಲಿಂಗ್ ಗ್ಲಾಸ್ ತಗೊಳ್ತಾರೆ, ಮೊಬೈಲ್ ಕೊಟ್ಟರೆ ಮೊಬೈಲ್ ತಗೊಳ್ತಾರೆ, ನಿಮ್ಮ ಹತ್ರ ಬೈಕ್ ಇದ್ರೆ ಬೈಕಲ್ಲಿ ಕೂರ್ತಾರೆ. ಕೆಲವರೆಲ್ಲ ಜನರೇಟರ್ ಹಾಕಿಸ್ತಾರೆ. ನಾನು ನೋಡಿದನ್ನು ಹೇಳ್ತಾ ಇದ್ದೇನೆ. ಜನರೇಟರ್ ಎಲ್ಲ ಹಾಕಿಸ್ತಾರೆ, ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ತಗೊಳ್ತಾರೆ, ಗುಹೆಯಲ್ಲಿ ಎಲ್ಲ ಸೈಡಿಗೆಲ್ಲ ಅದು ರಿಪೇರಿ ಮಾಡಿಸಿ ಪಾತ್ರೆಯಲ್ಲಿ ಇಡುವಾಗ ಒಂದು ಮನೆ ಹೇಗೆ ಇದೆ ಅದೇ ರೀತಿ ಇರ್ತದೆ. ಅವ್ರು ಹೇಳಿದೆ, ಆ ಮನಸ್ಸಿನ ಎಲ್ಲ ಶಕ್ತಿಗಳು ನಾಶ ಆಗಿ ಏನು ನಮ್ಮ ಸ್ಥಿತಿ ಇದೆಯಾ ಅಲ್ಲಿಂದ ಈ ಕತೆ ಪ್ರಾರಂಭ ಆಗ್ತದೆ. ಪಾಂಚಜನ್ಯ, ಪಂಚ ಅಂತ ಹೇಳಿದ್ರೆ ಭೂಮಿ, ಅಗ್ನಿ, ವಾಯು, ಆಕಾಶ, ಇದು ಪಂಚ. ಸೋಮರಸ ಅಂತ ಹೇಳಿದ್ರೆ ಏನು ಸೆರಟೋನಿನ್ ತಯಾರಾಗ್ತದೆ. ಇದೆಲ್ಲ ದೇಹದ ಕತೆ. ನಮಸ್ಕಾರ. ಇವತ್ತು ಕುಂಭಮೇಳದ ಬಗ್ಗೆ ಮಾತಾಡುವ. ಕುಂಭಮೇಳದ ಬಗ್ಗೆ ನೀವು ತುಂಬಾ ನೆಟ್ ಅಲ್ಲಿ ಸರ್ಚ್ ಮಾಡಿರ್ಬಹುದು, ವಿಡಿಯೋ ನೋಡಿರ್ಬಹುದು. ಇದು ಏನಂತ ಹೇಳಿದ್ರೆ, ಈಗ ಸ್ವಿಮ್ಮಿಂಗ್ ಗೊತ್ತಿಲ್ಲದವ ನೆಟ್ ಅಲ್ಲಿ ಸರ್ಚ್ ಮಾಡಿ ಸ್ವಿಮ್ಮಿಂಗ್ ನ ಬಗ್ಗೆ ಮಾತಾಡಿದಾಗ ಎಲ್ಲರೂ ಮಾತಾಡ್ತಾರೆ, ಹೌದಲ್ವಾ? ಸಂಜೆ ಅವನನ್ನು ತಗೊಂಡೋಗಿ ನೀರಿಗೆ ಹಾಕಿದ್ರೆ ಅವನಿಗೆ ಈಲಿಕ್ಕೆ ಬರ್ತದಿಲ್ವಾ ಅದು ಗೊತ್ತಿಲ್ಲ. ಆದ್ರಿಂದ ಒಂದು ವಿಶೇಷವಾದ ಸ್ವಲ್ಪ ಅದರ ಕುಂಭಮೇಳದ ಬಗ್ಗೆ ಮಾಹಿತಿಯನ್ನ ಇದರಲ್ಲಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಭಾರತ, ಈ ಕೆಲವರೆಲ್ಲ ಹೇಳ್ತಾರೆ, ಏನು ಪೊಲಿಟಿಷಿಯನ್ಸ್ ಗಳೆಲ್ಲ, ಭಾರತ ಯಾವತ್ತೂ ಕೂಡ ಒಂದು ದೇಶ ಆಗಿರ್ಲಿಲ್ಲ, ಒಂದು ರಾಷ್ಟ್ರ ಆಗಿರ್ಲಿಲ್ಲ, ಅನೇಕ ರಾಜ್ಯಗಳ ಒಕ್ಕೂಟಾಗಿತ್ತು. ಈ ರೀತಿಯಲ್ಲಿ ಡಿವೈಡ್ ಮಾಡ್ಲಿಕ್ಕೆ ತುಂಬಾ ಇದೆ ಪಾಲಿಟಿಕ್ಸ್, ಅದನ್ನು ಮಾತಾಡ್ಲಿಕ್ಕೆ ಹೋಗುದು ಬೇಡ. ಬಟ್ ಮೊದ್ಲಿಂದ ಕೂಡ ಆಧ್ಯಾತ್ಮಿಕವಾಗಿ ಭಾರತ ಒಂದೇ ಆಗಿತ್ತು. ಡೆಮೊಕ್ರೆಟಿಕ್ ಆಗಿ ಒಂದು ಚಿಂತನಾ ಲಹರಿಯಲ್ಲಿ ಕೂಡ ಒಂದು ಡೆಮೊಕ್ರೆಟಿಕ್ ಆಗಿರುವಂತಹದ್ದು ಭಾರತದಲ್ಲಿ ಮಾತ್ರ. ಆದ್ರಿಂದ ಅನೇಕ ಪರಂಪರೆಗಳೆಲ್ಲ ಬಂತು ಇಲ್ಲಿ. ಈ ಕುಂಭಮೇಳ ಏನಂತ ಹೇಳಿದ್ರೆ, ಎಲ್ಲ ಪರಂಪರೆಗಳು ಒಂದು ಕಡೆ ಸೇರುವ ಒಂದು ಜಾಗ. ನೀವು ಲೆಕ್ಕ ಹಾಕಿ, ಇಡೀ ಭಾರತದ ಜನಸಂಖ್ಯೆ ಇರುವುದು 130 ಕೋಟಿ. ಆ ಒಂದು ಜಾಗಕ್ಕೆ 40 ಕೋಟಿವರೆಗೆ ಜನ ಬರ್ತಾರೆ ಅಂತ ಹೇಳಿದ್ರೆ ಎಂತ ಒಂದು ಗ್ಯಾದರಿಂಗ್ ಇದೆ. ವರ್ಲ್ಡ್ ಅಲ್ಲೇ ಅಂತ ಗ್ಯಾದರಿಂಗ್ ಇಲ್ಲ, ರಿಲಿಜಿಯಸ್ ಗ್ಯಾದರಿಂಗ್, ಸ್ಪಿರಿಚುವಲ್ ಗ್ಯಾದರಿಂಗ್. ಪೂರಾ ಭಾರತದ ಎಲ್ಲ ಅಖಾಡಗಳು, ಎಲ್ಲ ಮತಪಂಥಗಳು, ಈವನ್ ಸಿಖ್ಖರದ್ದು ಎಲ್ಲ ಒಂದು ಕಡೆ ಗ್ಯಾದರಿಂಗ್ ಆಗುವಂತ, ಒಂದು ಕಡೆ ಸೇರುವಂತ ಜಾಗ ಅದು. ನಂತರ ಮೊಘಲರ ಆಕ್ರಮಣ ಕಾಲದಲ್ಲಿ ಎಲ್ಲ ಧರ್ಮದ ರಕ್ಷಣೆಗೋಸ್ಕರ, ಧರ್ಮವನ್ನು ರಕ್ಷಿಸ್ಲಿಕ್ಕೋಸ್ಕರ ಶಂಕರಾಚಾರ್ಯರು ಸಾಧು ದೀಕ್ಷೆ ಕೊಡೋ ಒಟ್ಟಿಗೆ ಶಸ್ತ್ರ ದೀಕ್ಷೆ ಕೊಟ್ಟು ಒಂದು ಸೈನ್ಯದ ತರ ಮಾಡಿದ್ದು ನಾಗಸಾಧುಗಳನ್ನ, ಒಂದು ಸೇನೆಯ ತರ. ಆದ್ರಿಂದ ಅವ್ರಿಗೆ ಶಸ್ತ್ರಾಭ್ಯಾಸ ಎಲ್ಲ ಮಾಡಿಸ್ತಾರೆ. ಇಲ್ಲಿ ನಮ್ಮ ಮೊದಲ ಆಕರ್ಷಣೆ ಅಂತ ಹೇಳಿದ್ರೆ ಆ ಸಾಧುಗಳೆಲ್ಲ ಬರುವವರು ಎಲ್ಲರೂ ಸಿಗ್ತಾರೆ ನಮ್ಗೆ. ಟಿವಿಯಲ್ಲಿ ಏನೆಲ್ಲ ತೋರಿಸ್ತಾರೆ, ಯೂಟ್ಯೂಬ್ ಅಲ್ಲೆಲ್ಲ ಆ ಬಾಬಾ ಈ ಬಾಬಾ ಇದೆಲ್ಲ ನೋಡಿ. ಅದೇ ನಾನು ಹೇಳುದು, ನಾವು ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನಾವು ಅದ್ರ ಬಗ್ಗೆ ಏನು ಸಾಧುಗಳ ಬಗ್ಗೆ ಮಾತಾಡ್ತಿಲ್ಲ. ಬಟ್ ನಿಜವಾಗಿ ನೋಡಿದ್ರೆ ಅಲ್ಲಿ ಹೆಚ್ಚು ಜನ ವೇಷ ಹಾಕಿದ ಸಾಧುಗಳು ಇರ್ತಾರೆ. ನಿಮ್ಗೆ ಗೊತ್ತಿಲ್ಲ, ಅದೆಲ್ಲ ಇಂಟರ್ವ್ಯೂ ಹೋಗಿ ಮಾಡ್ತೀರಿ ಅಷ್ಟೇ, ಅರ್ಥ ಆಯ್ತಲ್ವಾ? ಯಾಕೆ ಅಂತ ಹೇಳಿದ್ರೆ ಅಖಾಡಗಳಿದೆ. ಅಖಾಡ ಅಂತ ಹೇಳಿದ್ರೆ ಕುಸ್ತಿ ಮಾಡೋ ಜಾಗಕ್ಕೆ ಅಖಾಡ ಅಂತ ಹೇಳುದು. ಶಂಕರಾಚಾರ್ಯರು ಅದನ್ನೇ ಸ್ಥಾಪನೆ ಮಾಡಿದ್ರು. ಜುನ್ನ ಅಖಾಡ ಇದೆ, ನಿರಂಜನೆ ಅಖಾಡ ಇದೆ, ಬೇರೆ ಬೇರೆ ರೀತಿಯ ಅಖಾಡ ಇದೆ. ಅದರಲ್ಲಿ ಕೂಡ ಭಾರತಿ, ಸರಸ್ವತಿ, ಪುರಿ, ಗಿರಿ ಈ ರೀತಿ ಎಲ್ಲ ಕೆಟಗರಿ ಬರ್ತದೆ. ಆ ಕೆಟಗರಿಯಲ್ಲಿ ಒಂದು ಸೇನೆಯ ತರ ಇರ್ತದೆ. ಅದು ಮೊದಲಿಂದ ಕೂಡ ಇದ್ದದ್ದು ಅದೇ ರೀತಿ. ಇವರೆಲ್ಲ ಸೈನಿಕರು. ಈಗ ನೀವು ಅವ್ರ ಹತ್ರ ಮಾತಾಡಿದ್ರೆ ಅವ್ರು ಹೇಳ್ತಾರೆ, हम लोग क्या करेंगे, बड़े बड़े लोग बैठे ऊपर ಅಂತ ಹೇಳಿದ್ರೆ ಅವ್ರು ನಗ್ನವಾಗಿ ಎಲ್ಲ ಕಾಣ್ತಾರೆ, ಅಥವಾ ಅವರು ಬೇರೆ ಸಮಯದಲ್ಲಿ ತಪಶ್ಚರ್ಯಲ್ಲಿ ಇರ್ತಾರೆ. ಹಾಗೇನಿಲ್ಲ, ಅವ್ರದ್ದೆಲ್ಲ ಆಶ್ರಮ ಇರ್ತದೆ, ಯಾವ್ದಾದ್ರು ಮಂದಿರದಲ್ಲಿ ಇರ್ತಾರೆ, ಒಂದೊಂದು ಜಾಗದಲ್ಲಿ ಇರ್ತಾರೆ. ಆಗಲೇ ಹಿಮಾಲಯದಲ್ಲಿ ಕೂರ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ನೋಡಿ, ಈ ಅಧ್ಯಾತ್ಮದ ಬಗ್ಗೆ ಕೆಲವು ಫ್ಯಾಂಟಸಿಗಳು ನಮ್ಮ ತಲೆಯಲ್ಲೆಲ್ಲ ಇರ್ತದೆ. ಓ, ಹಿಮಾಲಯದಲ್ಲೆಲ್ಲ ದೊಡ್ಡ ದೊಡ್ಡ ಸಾಧುಗಳು ಇರ್ತಾರೆ, ಅಥವಾ ದೊಡ್ಡ ದೊಡ್ಡ ಸಾಧಕರೆಲ್ಲ ಇರ್ತಾರೆ. ಕೆಲವರೆಲ್ಲ ಕಮೆಂಟ್ ಎಲ್ಲ ಮಾಡ್ತಾರೆ, ಸಾಧಕರೆಲ್ಲ ದೂರ ದೂರ ಅವರಷ್ಟಕ್ಕೆ ಇರ್ತಾರೆ, ಯಾರ ಸುದ್ದಿಗೆ ಬರೋದಿಲ್ಲ. ಯಾರ ಸುದ್ದಿಗೆ ಬರೋದವ್ರದ್ದು ನಿಮ್ಗೆ ಗೊತ್ತಿರುವುದು ಅಲ್ವಾ? ಸೊ ಇಂಥದ್ದೆಲ್ಲ ಫ್ಯಾಂಟಸಿಗಳು ಇರ್ತದೆ. ಬಟ್ ನಿಜವಾಗಿ ನೋಡಿದ್ರೆ ಅದೇ ಹೇಳುದಲ್ವಾ, ಮನುಷ್ಯನಿಗೆ ಪುಸ್ತಕದಲ್ಲಿ ಓದಿದ ಅನುಭವ ಬೇರೆ, ನಿಜವಾದ ಅನುಭವ ಬೇರೆ. ನೀವು ತಿಳ್ಕೊಂಡ ಹಾಗೆ ಏನಿಲ್ಲ. ಸಾಧಕರಿದ್ದಾರೆ, ಅದಿದ್ದಾರೆ, ಇದಿದ್ದಾರೆ ಅಂತ ಇರ್ಬೋದು, ಇದ್ದಾರೆ. ಬಟ್ ನೀವು ತಿಳ್ಕೊಂಡ ರೀತಿ ಅಲ್ಲ ಅದು.
ಯಾಕೆಂತ ಹೇಳಿದ್ರೆ ಸೀದಾ ಹೋಗಿ ಎಲ್ಲವನ್ನು ಬಿಟ್ಟು ಹಿಮಾಲಯದಲ್ಲಿ ಕೂರುದು ಗುಹೆಯಲ್ಲಿ ಇದು ಸಾಧ್ಯ ಇಲ್ಲ. ಬದರಿನಾಥದಲ್ಲಿ ಕೇದಾರನಾಥದಲ್ಲಿ ಕೂಡ 6 ತಿಂಗಳು ಬಂದ್ ಮಾಡ್ತಾರೆ ಅದನ್ನು. ಯಾಕೆಂತ ಹೇಳಿದ್ರೆ ಅಷ್ಟು ಐಸ್ ಇರ್ತದೆ. ನಾವು ತಿಳ್ಕೊಂಡಿರ್ತೇವೆ ಅಲ್ಲಿ ಇದ್ದಾರೆ ಅಂತ. ಅಷ್ಟು ದೊಡ್ಡ ನೆರೆ ಬಂತು ಕೇದಾರದಲ್ಲಿ, ಹೋದವರದೆಲ್ಲ ಏನೋ ಸಿಕ್ಕಿದೆ, ಸತ್ತವರದ್ದೆಲ್ಲ ಯಾರ್ದಾದ್ರೂ ಸಾಧಕರದ್ದು ಸಿಕ್ಕಿದ? ಹಾಗೆಲ್ಲ ಆಗುದಿಲ್ಲ. ನೀವೊಂದು ಗುಹೆ ಹುಡ್ಕೊಂಡು ಹೋದ್ರೆ, ನಾನು ಹುಡ್ಕೊಂಡು ಹೋಗಿದ್ದೇನೆ, ಅದರಿಂದ ಹೇಳ್ತಿದ್ದೇನೆ. ಗಡ್ವಾಲಿಗಳು ಅವರದ್ದೆಲ್ಲ ಪರಿಚಯ ಇತ್ತು. ಸೊ ಅಲ್ಲಿ ಲೋಕಲ್ಗಳೆಲ್ಲ ಪರಿಚಯ ಇದ್ದ ಕಾರಣ ನಮ್ಗೆ ಒಂದು ಗಡ್ವಾಲ್ನಲ್ಲಿ ಉಂಟಲ್ವಾ ಅಂತ ಹೇಳಿದ ಉತ್ತರಾಖಂಡದಲ್ಲಿ ನೀವು ಒಂದು ಊರಲ್ಲಿ ಎಷ್ಟು ಗುಹೆ ಇರ್ತದೆ ಅಂತ ಅದಕ್ಕೆ ಅಂತಲೇ ಒಂದು ಏಜೆಂಟ್ ತರ ಇರ್ತಾರೆ. ನೀವು ಹಣ ಕೊಟ್ರೆ ನಿಮ್ಗೆ ಗುಹೆಯಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತಾರೆ. ನೀವು ಅದಕ್ಕೆ ಬಾಗಿಲಲ್ಲಿ ಇಲ್ಲದೆ ಕೂರ್ಲಿಕ್ಕೆ ಆಗುದಿಲ್ಲ. ಸೀದಾ ಹೋಗಿ ಕೂತ್ರೆ 1 ನಿಮಿಷದಲ್ಲಿ, 1 ದಿನದಲ್ಲಿ ನಿಮ್ಮನ್ನು ಯಾವ್ದಾದ್ರು ಪ್ರಾಣಿ ಎತ್ಕೊಂಡು ಹೋಗ್ತದೆ. ಓಂ ಬ್ರಹ್ಮದೇವ ನಮ, ಅದು ಪಿಕ್ಚರ್ ಅಲ್ಲಿ ಮಾತ್ರ, ಏನಿಲ್ಲದೆ ಹೋಗ್ಲಿಕ್ಕೆ ಆಗುದಿಲ್ಲ. ಸೊ ನಾಗಸಾಧುಗಳು ಜನರೊಟ್ಟಿಗೆ ಇಂಟರಾಕ್ಟ್ ಆಗ್ಲಿಕ್ಕೆ ಅವರದ್ದು ಕೂಡ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇರ್ತದೆ. ಒಂದೊಂದು ಅಖಾಡಕ್ಕೆ ರಿಜಿಸ್ಟ್ರೇಷನ್ ಇರ್ತದೆ, ಎಲ್ಲರಿಗೆ ರಿಜಿಸ್ಟ್ರೇಷನ್ ಇರ್ತದೆ, ID ಕಾರ್ಡ್ ಇರ್ತದೆ ಅವರಿಗೆ. ಸೊ ಗಿರಿಪುರಿ, ಭಾರತಿ ಸರಸ್ವತಿ, ಜುನಾಗಢದವರು ಮತ್ತೆ ಅಖಾಡಕ್ಕೆ ಯಾರು ಸೇರ್ಲಿಲ್ವಾ ಅವರನ್ನು ಅವರೇ ಬಹಿಷ್ಕರಿಸ್ತಾರೆ, ಒಡೆದೋಡಿಸ್ತಾರೆ. ಇಂಥದ್ದೆಲ್ಲ ಆಗ್ತದೆ. ಬೇರೆಯವರು ವೇಷ ಹಾಕೊಂಡೆಲ್ಲ ಬರ್ತಾರೆ, ಅವರಿಗೆಲ್ಲ ವ್ಯಾಲ್ಯೂ ಇಲ್ಲ ಅಲ್ಲಿ. ಯಾರ ಅಖಾಡದಿಂದ ಅವರಿಗೆ ID ಇದೆ ಅವರನ್ನು ಮಾತ್ರ ಬಿಡುವುದು ಅಂತ ಹೇಳಿದ್ರೆ, ನೀವು ತಿಳ್ಕೊಂಡಾಗ ಎಲ್ಲ ಬಿಟ್ಟು ಅವರು ಎದ್ದು ಬರ್ತಾರೆ, ಆ ರೀತಿ ಇಲ್ಲ. ಅವರದೆಲ್ಲ ಅಖಾಡಗಳಿಂದ ಅವರಿಗೆ ಲೆಟರ್ ಎಲ್ಲ ಹೋಗ್ತದೆ. ಅವರು ಒಂದೊಂದು ಜಾಗದಲ್ಲಿ ಇರ್ತಾರೆ, ಒಂದೊಂದು ಆಶ್ರಮ ಕಟ್ಟಿಕೊಂಡು ಅಥವಾ ಯಾವ್ದಾದ್ರು ಮಂದಿರದಲ್ಲಿ ಇಂಥಲ್ಲೆಲ್ಲ ಇರ್ತಾರೆ. ಅವರೇನು ಹಿಮಾಲಯದಲ್ಲಿ ಇರುವುದಿಲ್ಲ, ಇರ್ತಾರೆ. ಸಾಧನೆಗೆ ಹೋಗಿ ಬಂದಿರ್ತಾರೆ, ಯಾವ್ದಾದ್ರು ಆಶ್ರಮದಲ್ಲಿ ಕೂತು ಈ ರೀತಿ ಎಲ್ಲ ಮಾಡುವಂಥದ್ದು. ಅರ್ಥ ಆಯ್ತಲ್ವಾ? ಸೊ ಅಲ್ಲಿಂದ ಅವರಿಗೆಲ್ಲ ಲೆಟರ್ ಬರ್ತದೆ, ಅವ್ರು ಬರ್ತಾರೆ ಅಲ್ಲಿಗೆ, ಆ ಜಾಗಕ್ಕೆ ಬಂದು ಅವರಿಗೆ ಪರ್ಟಿಕ್ಯುಲರ್ ಜಾಗ ಇರ್ತದೆ. ಬೇರೆ ಬೇರೆ ಅಖಾಡದವರಿಗೆಲ್ಲ ಅವರು ಅವರವರ ಜಾಗದಲ್ಲಿ ಮಾಡಿಕೊಂಡು, ಅಲ್ಲಿ ಅವರ ಗುರುಗಳೆಲ್ಲ ಬರ್ತಾರೆ, ದೊಡ್ಡ ಗುರುಗಳೆಲ್ಲ. ಅವರಲ್ಲಿ ಕೂಡ ಬೇರೆ ಬೇರೆ ಒಂದು ಸೈನ್ಯದಲ್ಲಿ ಹೇಗೆ ಉಂಟು ಆ ರೀತಿ ಇರ್ತದೆ. ಆ ಕಮಾಂಡಿನ ಅಂಡರ್ ಅಲ್ಲಿ ಕೆಲಸ ಮಾಡುವವರೆಲ್ಲರೂ. ಸೊ ಪ್ರತಿ ಕುಂಭಮೇಳದಲ್ಲಿ ಕೂಡ ಅದೊಂದು ವ್ಯವಸ್ಥೆ ಇದೆ, ಅವರಿಗೆ ದೀಕ್ಷೆ ಕೊಡುವಂತ ವ್ಯವಸ್ಥೆ ನಾಗಸಾಧುಗಳಿಗೆ. ಯಾರಾದ್ರೂ ನಿಮ್ಗೆ ನಾಗಸಾಧು ಆಗ್ಬೇಕಂತಿದ್ರೆ ನೀವು ಆ ಕುಂಭಮೇಳದಲ್ಲಿ ಹೋಗ್ಬೇಕಾಗ್ತದೆ. ಸೊ ಅಥರೈಸ್ಡ್ ಸಾಧುಗಳು ನೀವು, ಇಲ್ಲದಿದ್ರೆ ಬಿಡಿ ಸಾಧು ಅಂತ ಹೇಳುದು, ಪರಿವ್ರಾಜಕರು ಅಂತ. ಅವ್ರಿಗೇನು ವ್ಯಾಲ್ಯೂ ಇಲ್ಲ. ನೀವು ಸೀದೋಗಿ ಸಾಧುಗಳಾಗಿ ಹೋದ್ರೆ ಆ ಅಖಾಡದ ಥ್ರೂವೇ ಆಗ್ಬೇಕು, ಆಗ ಮಾತ್ರ ವ್ಯಾಲ್ಯೂ ಇರುವುದು. ಸೊ ಅವರಿಗೆಲ್ಲ ಟೆಂಟ್ ಆಗ್ಲಿಕ್ಕೆಲ್ಲ ಇರ್ತದೆ, ಅವರನ್ನು ನೋಡ್ಲಿಕ್ಕೆ ಬೇಕಾಗಿ ನಾವು ಹೋಗುದು. ಹೋದವರೆಲ್ಲ ಅಲ್ಲಿ ಕಲ್ಪವಾಸ ಮಾಡ್ತಾರೆ, ಕೆಲವರೆಲ್ಲ ಇದು ಮಾಡ್ತಾರೆ, ಸಾಧುಗಳಿಗೆ ಹಣ ಕೊಡ್ತಾರೆ. ನೀವು ತಿಳ್ಕೊಂಡಾಗ ಏನಿಲ್ಲ, ಅವರು ಕೂಲಿಂಗ್ ಗ್ಲಾಸ್ ಕೊಟ್ರೆ ಕೂಲಿಂಗ್ ಗ್ಲಾಸ್ ತಗೊಳ್ತಾರೆ, ಮೊಬೈಲ್ ಕೊಟ್ರೆ ಮೊಬೈಲ್ ತಗೊಳ್ತಾರೆ, ನಿಮ್ಮ ಹತ್ರ ಬೈಕ್ ಇದ್ರೆ ಬೈಕಲ್ಲಿ ಕೂರ್ತಾರೆ ಅಲ್ವಾ? ಸೊ ನಮ್ಗಿಂತ ಜಾಸ್ತಿ ಮೊಬೈಲ್ ಅಲ್ಲಿ ಅವ್ರು ಚಾಟಿಂಗ್ ಮಾಡ್ತಾ ಇರ್ತಾರೆ, ಫೋನ್ ಮಾಡ್ತಾ ಇರ್ತಾರೆ, ಅವರ ಫ್ಯಾಮಿಲಿ ಹತ್ರ ಮಾತಾಡ್ತಾ ಇರ್ತಾರೆ. ಸೊ ಈ ಮಿಸ್ಕನ್ಸೆಪ್ಷನ್ ಎಲ್ಲ ತಲೆಯಲ್ಲಿ ಇಟ್ಕೊಳ್ಬೇಡಿ. ನೀವು ಯಾವ್ದು ಟಿವಿ ನೋಡಿ, ಪೇಪರ್ ನೋಡಿ, ವಿಡಿಯೋ ನೋಡಿ, ಏನೋ ಇದೆ ಅಲ್ಲಿ ಏನ್ ಸಿಗ್ತಾರೆ, ಅಲ್ಲಿ ನಿಮ್ಗೆ ಏರಲ್ಲಿ ಸಿಗುವವರೆಲ್ಲ ನಾರ್ಮಲ್ಗಳು. ಅದೇನು ಅಷ್ಟು, ಕೆಲವರೆಲ್ಲ ಸಾಧಕರು ತುಂಬಾ ಜನ ಇದ್ದಾರೆ, ಅದು ಬೇರೆ ವಿಷಯ. ಆದ್ರೆ ನೀವು ಗುಪ್ತ ಸಾಧುಗಳನ್ನೆಲ್ಲ ಮಾಡ್ಬೇಕಾದ್ರೆ ನಿಮ್ಗೆ ಕೂಡ ಸ್ವಲ್ಪ ಅದರ ಇದಿದ್ರೆ ಮಾತ್ರ ನಿಮ್ಗೆ ಅಂತವ್ರು ಸಿಗುವುದು. ಸೊ ಒಂದು ಜಾತ್ರೆ ತರ ಹೋಗುದು, ಅಲ್ಲಿ ಹೋಗಿ ಅವರನ್ನು ಮೀಟ್ ಮಾಡುದು, ಅವರಿಗೆಲ್ಲ ಹಣ ಎಲ್ಲ ಕೊಡ್ತಾರೆ. ಆ ಹಣವನ್ನೆಲ್ಲ ಇಟ್ಕೊಂಡು ಅವರು ಹೋಗಿ ಆಶ್ರಮವನ್ನೆಲ್ಲ ರಿಪೇರಿ ಮಾಡಿಸ್ತಾರೆ. ಕೆಲವರೆಲ್ಲ ಜನರೇಟರ್ ಹಾಕಿಸ್ತಾರೆ. ನಾನು ನೋಡಿದನ್ನು ಹೇಳ್ತಾ ಇದ್ದೇನೆ. ಜನರೇಟರ್ ಎಲ್ಲ ಹಾಕಿಸ್ತಾರೆ, ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ತಗೊಳ್ತಾರೆ, ಗುಹೆಯಲ್ಲಿ ಎಲ್ಲ ಸೈಡಿಗೆಲ್ಲ ಅದು ರಿಪೇರಿ ಮಾಡಿಸಿ ಪಾತ್ರೆ ಎಲ್ಲ ಇಡುವಾಗ ಒಂದು ಮನೆ ಹೇಗೆ ಇದೆ ಅದೇ ರೀತಿ ಇರ್ತದೆ. ಅವರಿಗೂ ಟೆನ್ಷನ್ ಇರ್ತದೆ. ತುಂಬಾ ಒಳ್ಳೆ ಒಬ್ಬ ಆಶ್ರಮ ಮಾಡಿದ್ದವನನ್ನ ಹತ್ತಿರದವನ ಸಾಧು ಹತ್ರ ನಾನು ಮಾತಾಡಿಸಿದಾಗ ಹೇಳ್ತಿದ್ದ, ಬಡೆ ಲೋಗೆ ಕ್ಯಾ ಕರೆಗ ಅವಳು, ಬಡೆ ಲೋಗೆ ಬಡೆ ಬಡ ಪೈಸಾ ಆತೆ ಅವನು ಅಂತ ಬಾಸ್ ಅರ್ಥ ಆಯ್ತಲ್ವ? ಸೊ ಇವರಿಗೆ ಕೂಡ ಆಸೆ ಇರ್ತದೆ, ನಾನು ಕೂಡ ಒಂದಂತ ಗುಹೆಯನ್ನ ರಿಪೇರಿ ಮಾಡಿಸ್ಬೇಕು, ಜನರೇಟರ್ ಹಾಕಿಸ್ಬೇಕು, ಈ ರೀತಿ ಎಲ್ಲ. ಸೊ ನಾವು ಹೇಗಿರ್ತೇವೆ ಹಾಗೆ ಇರ್ತೇವೆ, ಅವರಿಗೆ ಕೂಡ ಟೆನ್ಷನ್ ಇರ್ತದೆ, ಎಲ್ಲ ಇರ್ತದೆ. ಮೂಲದಲ್ಲಿ ಅವರಿಗೆ ಆ ಶಸ್ತ್ರವಿದ್ಯೆಯನ್ನೆಲ್ಲ ಕಲಿಸಿ ಸಾಧುಗಳ ತರ ಸೈನಿಕರ ತರ ಮಾಡಿರುವ ಕಾರಣ ಅವರು ಕೈಯಲ್ಲಿ ಆಯುಧಗಳನ್ನೆಲ್ಲ ಇಟ್ಕೊಳ್ಳುದು. ಇನ್ನು ಬೇರೆ ಬೇರೆ ಅದರ ವಿಷಯಗಳಿದೆ, ಅಷ್ಟೆಲ್ಲ ಅಗತ್ಯ ಇಲ್ಲ ನಿಮ್ಗೆ. ಸೊ ನಾನು ಏನಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನೀವು ತಿಳ್ಕೊಂಡಾಗ ಏನು ಅಷ್ಟು ದೊಡ್ಡ ವಿಷಯ ಏನಂತಲ್ಲ, ಆ ಜಾಗದ ಮಹತ್ವ ಇರುವಂತದ್ದು. ಟೋಟಲ್ ಒಂದು ಇಡೀ ಭಾರತದ ಒಂದು ಗ್ಯಾದರಿಂಗ್ ಪರಂಪರೆಗಳ ಪರಸ್ಪರ ಸಂವಹನಕ್ಕೆ ಇದಕ್ಕೆಲ್ಲ ವ್ಯವಸ್ಥೆ ಮಾಡಿರುವಂಥದ್ದು. ಮೊದಲೆಲ್ಲ ಈ ವೈಷ್ಣವ ಪಂಥಗಳು, ಶೈವ ಪಂಥ, ಇವರ ಮಧ್ಯದಲ್ಲಿ ಕೂಡ ಜಗಳ ಆಗ್ತಿತ್ತು. ಹರಿದ್ವಾರವನ್ನ ಶೈವರು ಹರದ್ವಾರ ಅಂತ ಹೇಳ್ತಾ ಇದ್ರು,
ವೈಷ್ಣವರು ಹರಿದ್ವಾರ ಅಂತ ಹೇಳ್ತಿದ್ರು, ಅದರಲ್ಲಿ ಜಗಳ ಆಗ್ತಿತ್ತು, ಸ್ನಾನ ಮಾಡುವಾಗ ಕೂಡ ಜಗಳ ಆಗ್ತಿತ್ತು. ಅದಕ್ಕೋಸ್ಕರ ಬೇರೆ ಬೇರೆ ಅವರಿಗೆ ಬೇರೆ ಬೇರೆ ಟೈಮ್ ಅಲ್ಲಿ ವ್ಯವಸ್ಥೆ ಮಾಡಿದ್ದು ಅಖಾಡಗಳನ್ನೆಲ್ಲ. ನಂತರ ಬ್ರಿಟಿಷರು ಅದನ್ನು ಹರಿದ್ವಾರ ಕೂಡ ಬೇಡ, ಹರಿದ್ವಾರ ಕೂಡ ಬೇಡ, ಗಂಗಾದ್ವಾರ ಇರ್ಲಿ ಅಂತ ಗಂಗಾದ್ವಾರ ಅಂತ ಚೇಂಜ್ ಮಾಡಿದ್ರು. ಇಂಥದ್ದೆಲ್ಲ ಇದೆ. ಸೊ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾನು ಕುಂಭಮೇಳದ ಬಗ್ಗೆ ಅಥವಾ ಅದರ ಬಗ್ಗೆ ಎಲ್ಲ ಅದ್ಭುತವಾದ ಅನುಭವ. ಬಟ್ ಇಂಥದ್ದೆಲ್ಲ ತುಂಬಾ ಪ್ಯಾಸಿನೇಟೆಡ್ ಆಗಿ ಫ್ಯಾಂಟಸಿನೆಲ್ಲ ತಲೆಯಲ್ಲಿ ಇಟ್ಕೊಂಡು ಏನೋ ನಾನು ಹೋಗ್ತಿದ್ದೇನೆ ಈ ರೀತಿ ಎಲ್ಲ ಮಾಡ್ಬೇಕ್ರೆ ಭಾವದಲ್ಲಿ ಹೋಗಿ ಗಂಗಾದಲ್ಲಿ ಗಂಗಾ ಯಮುನಾ ಸರಸ್ವತಿಯಲ್ಲಿ ಮುಳುಗುವಂಥದ್ದು ಇದರ ಮೂಲ ಉದ್ದೇಶ. ಇನ್ನು ಹಣ ಕೂಡ ಹಾಗೆ, ಬೋಟ್ನವರು ಅವರು ಇವರೆಲ್ಲ ಸಿಕ್ಕಿದ ಹಣೆಲ್ಲ ಕೇಳ್ತಾರೆ. ನಾರ್ತ್ ಅಲ್ಲಿ ಮೈನ್ ಏನಂತ ಹೇಳಿದ್ರೆ, ನಿಮ್ಗೆ ಬಾರ್ಗೇನ್ ಮಾಡ್ಲಿಕ್ಕೆ ಗೊತ್ತಿರ್ಬೇಕು. ನಿಮ್ಗೆ 3,000 4,000 6,000 ಒಳಗೆ ಕೇಳ್ತಾರೆ, ಬಟ್ 500ಕ್ಕೆ ಕೂಡ ತಕೊಂಡು ಹೋಗ್ತಾರೆ. ಇನ್ನೊಂದು ಏನಂತ ಹೇಳಿದ್ರೆ, ನಾರ್ತ್ ಅಲ್ಲಿ ಫಂಡಗಳಿಗೆಲ್ಲ ಬೈಬೇಕು ನೀವು ಅಂತ ಹೇಳಿದ್ರೆ, ನೀವು ಸ್ಮೂತ್ ಅಲ್ಲಿ ಮಾತಾಡಿ ನಿಮ್ಮನ್ನು ಮಂಗೆ ಮಾಡ್ತಾರೆ. ಆದ್ರಿಂದ ನೀವು ಜೋರಲ್ಲಿ ಮಾತಾಡಿ ನಿಮ್ಮ ಹತ್ರ ಯಾರು ಬರುದಿಲ್ಲ. ಇದೊಂದು ನಾನೊಂದು ಸಿಂಪಲ್ ಆಗಿ ನನ್ನ ಅನುಭವದಲ್ಲಿ ನಿಮ್ಗೆ ಹೇಳಿದ್ದು. ಸೊ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ನೋಡಿ ನಮ್ಗೆಲ್ಲ ತಲೆಗೆ ಏನ್ ತುಂಬಿಸಿದ್ದಾರೆ, ಬ್ರಾಹ್ಮಣರಿಗೆ ದೇವರು ಸಿಗುವುದು, ಜನಿವಾರ ಇಲ್ಲದಿದ್ರೆ ಆಗುದಿಲ್ಲ, ವಿಧಿ ಪ್ರಕಾರ ಮಾಡಿದೆ. ಹಾಗೇನಿಲ್ಲ. ನೋಡಿ, ಸನ್ಯಾಸ ತಗೊಳ್ಳುವಾಗ ಮೊದಲು ತೆಗೆಯುವುದೇ ಜನಿವಾರ ಅಂತ ಆಯ್ತಲ್ವಾ. ಸೊ ಅಲ್ಲಿ ಜನಿವಾರದ ಹಂಗಿಲ್ಲ, ಜಾತಿ ಪಾತ ಇಲ್ಲ. ನಾವು ಭಾರತದ ಬಗ್ಗೆ ಏನೆಲ್ಲ ಟೋಟಲ್ ಭಾರತವನ್ನು ನೀವು ನೋಡ್ಬೇಕಾದ್ರೆ ಅಲ್ಲಿ ನೋಡ್ಬೇಕು. ಯಾಕೆಂತ ಹೇಳಿದ್ರೆ, ಭಾರತದ ಬಗ್ಗೆ ನೀವು ಏನೆಲ್ಲ ಕಲ್ಪನೆ ಕಟ್ಕೊಂಡಿದ್ದೀರಾ ಜಾತಿ ಪದ್ಧತಿ ಇದೆ, ಅಲ್ಲಿ ಯಾರು ನಿಮ್ಮ ಜಾತಿ ಕೇಳುದಿಲ್ಲ. ಯಾರೆಲ್ಲ OBC ಅವರು ಎಷ್ಟು ಜನ ಸ್ನಾನ ಮಾಡಿದ್ರು, ಪಿಚ್ಡಿ ಅಗಡಿ ಪಿಚಡಿ ಯಾರೆಲ್ಲ ಏನ್ ಮಾಡಿದ್ರು, ಯಾವ ಲೆಕ್ಕಾಚಾರ ಕೊಡಿಲ್ಲ. ಸಾಮಾಜಿಕವಾಗಿದೆ ಹೊರತು ಭಾರತೀಯ ಪರಂಪರೆಯಲ್ಲಿ ಇದೆ ಅಲ್ಲ ಇಲ್ಲ ಅಂತ ನಿಮ್ಗೆ ಅದು ಅರ್ಥ ಆಗ್ತದೆ ಅಲ್ಲಿ. ಸೊ ಸಾಧುಗಳಿಗೆ ಅಲ್ಲಿ ದೀಕ್ಷೆ ಕೊಡುವಾಗ ಗುರುವಾದವ ಅವರ ಮರ್ಮಾಂಗದಲ್ಲಿ ಒಂದು ನರವನ್ನು ಒತ್ತುವ ಮೂಲಕ ಒಂದು ದೀಕ್ಷೆ ವಿಧಿ ಇದೆ. ಅದು ಒತ್ತುವ ಮೂಲಕ ಅವರ ಮರ್ಮಾಂಗವನ್ನು ಕೆಲಸ ಮಾಡೋದಾಗಿ ಮಾಡ್ತಾರೆ. ಅದರ ನಂತರ ಅವರಕ್ಕೆ ಬೀಗ ಹಾಕೊಳ್ಳುವುದು, ಬೇರೆ ಬೇರೆ ಅವರ ತಪಸ್ಸಿನ ವಿಧಿ ಇದೆ ಅಂತ ಹೇಳಿದ್ರೆ, ನಾನು ಏನ್ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನೀವೇನು ಹಿಮಾಲಯಕ್ಕೆ ಎಲ್ಲ ಬಿಟ್ಟು ಹೋಗ್ಬೇಕಂತಿಲ್ಲ. ನೀವು ಮನೆಯಲ್ಲಿ ಅದಕ್ಕಿಂತ ಜಾಸ್ತಿ ಒಳ್ಳೆದ್ರಲ್ಲಿ ಮಾಡಬಹುದು. ಹಿಮಾಲಯಕ್ಕೆ ಹೋದವರು ಕೂಡ ಒಬ್ರಿಗೊಬ್ಬರು ಹೊಡೆದಾಡ್ತಾ, ಒಬ್ಬರು ಇದು ಗುಹೆಯನ್ನು ಚೆನ್ನಾಗಿ ರಿಪೇರಿ ಮಾಡಿ ಹೋಗಿರ್ತಾನೆ ಎಲ್ಲಿಗಾದ್ರೂ, ವಾಪಸ್ 1-2 ತಿಂಗಳಂತ ಬರುವಾಗ ಬೇರೆ ಯಾರಾದ್ರೂ ಅದರಲ್ಲಿ ಕಬ್ಜಾ ಮಾಡಿರ್ತಾರೆ. ಆಗ ಸನ್ಯಾಸಿಗಳ ನಡುವೆ ಜಗಳ ಆಗುವುದನ್ನು ನಾನು ಖುದ್ದು ನೋಡಿದ್ದೇನೆ. ಸೊ ಮನುಷ್ಯ ಎಲ್ಲಿದ್ರೆ ಕೂಡ ಹಾಗೆ, ಸಾಧನೆ ಎನ್ನುವುದು ಬೇರೆ, ಇದು ಬೇರೆ. ಆದ್ರಿಂದ ಆ ನರವನ್ನ ಒತ್ತಿ ಅದನ್ನು ಕೆಲಸ ಮಾಡೋದಾಗಿ ಮಾಡುವ ಕಾರಣ ನೋಡಿ, ಅದರಲ್ಲಿ ಕೂಡ ಒಂದು ವಿಶೇಷ ಇದೆ. ನಮ್ಮ ಜನನಾಂಗದಕ್ಕೆ 2 ಕೆಲಸ ಇದೆ. ಒಂದು ಪ್ರಜನನ ಮಾಡುವುದಂತ, ಅಥವಾ ಸಂತಾನೋತ್ಪತ್ತಿ ಮಾಡುವುದು, ಇನ್ನೊಂದು ಮೂತ್ರ ವಿಸರ್ಜನೆ ಮಾಡುವಂಥದ್ದು ಅಂತ ಹೇಳಿದ್ರೆ, ಒಂದು ಅಂಗ ಅದಕ್ಕೆ 2 ಕೆಲಸ ಇದ್ದ ಕಾರಣ ನೀವು ಸಂತಾನೋತ್ಪತ್ತಿ ಮಾಡದಿದ್ರೆ ಕೂಡ ಅದು ಮೂತ್ರ ವಿಸರ್ಜನೆಗೆ ಬೇಕಾಗ್ತದೆ. ಆದ್ರಿಂದ ನಾಗಗಳು ಏನ್ ಮಾಡ್ತಾರೆ, ಅದರನ್ನ ಲಾರಿ ಎಳೆಯುವುದು ಅಥವಾ ಅದರಲ್ಲಿ ಬೀಗ ಕಟ್ಟುವುದು, ಈ ರೀತಿ ಮಾಡೋ ಮೂಲಕ ಅವರು ಅದನ್ನು ಅದರ ಮಸಲ್ಸ್ ಅನ್ನ ಆಯಾಸ ಮಾಡಿಸ್ತಾರೆ. ಅರ್ಥ ಆಗ್ತುಂಟಲ್ವಾ? ನಾನು ಅಷ್ಟು ಡೀಪಲ್ಲಿ ಹೇಳುದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಅಂತ ಹೇಳಿದ್ರೆ ಜನನಾಂಗವನ್ನ ಹಿಂದೆ ಮೋಷನ್ ಇರುವಂತು ಜನನಾಂಗಕ್ಕೆ, ಇಷ್ಟು ಸಾಕು, ಜಾಸ್ತಿ ಡೀಪಲ್ಲಿ ಹೇಳುವ ಅಗತ್ಯ ಇಲ್ಲ. ಅದನ್ನು ನೀವು ಹಗ್ಗ ಹಾಕಿ ಎಳೆದಾಗ, ಎದುರು ಎಳೆದಾಗ ಅದರ ಮಸಲ್ಸ್ ಅಲ್ಲಿ ತುಂಬಾ ಸ್ಟ್ರೆಸ್ ಬೀಳುವ ಕಾರಣ ಅದು ವರ್ಕ್ ಆಗುದಿಲ್ಲ ಮತ್ತೆ. ಸೊ ಅದನ್ನು ಬೇರೆ ಕೆಲಸಕ್ಕೆ ಬಳಸುವ ಮೂಲಕ ಮೈಂಡ್ ಅನ್ನು ಡೈವರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಗಾಂಜಾ ಹೊಡಿತಾರೆ, ಈಗೆಲ್ಲ ಮಾಡಿ ಅವರು ತಮ್ಮ ಮೈಂಡ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆಲ್ಲ ಟ್ರೈ ಮಾಡ್ತಾರೆ. ಕಂಟ್ರೋಲ್ ಇರುವುದಿಲ್ಲ, ತುಂಬಾ ಫ್ಯೂರಿಯಸ್ ಆಗಿರ್ತಾರೆ ಅವರು. ಬಟ್ ಅವರು ನಮ್ಮ ಒಂದು ಸನಾತನದ ಒಂದು ಸೈನಿಕರ ತರ ಅಲ್ಲ, ಸೈನಿಕರೇ ಅವರು. ಅಷ್ಟು ಫಿಸಿಕಲ್ ಪವರ್ ಕೂಡ ಇರ್ತದೆ ಅವರಿಗೆ. ಮತ್ತೆ ಪದೇ ಪದೇ ಕೀರ್ ತರಿಸ್ತಾರೆ, ಯಾರಾದ್ರೂ ಹೋದ್ರೆ ಕೀರ್ ಮಾಡಿಸ ಅಂತ ಹೇಳ್ತಾರೆ, ಕೀರ್ ಕುಡಿತಾರೆ, ತಿಂತಾರೆ, ಚಾ ಕುಡಿತಾರೆ, ಎಲ್ಲ ಇರ್ತದೆ. ನಾನು ಅದೇ ಹೇಳುದು, ನಮ್ಮ ತಲೆಯಲ್ಲಿ ಅಂತದೆಲ್ಲ ಏನಿರ್ತದೆ, ಹಿಮಾಲಯ ಸಾಧುಗಳು ಮಾತ್ರ ನಿಜವಾದ ಸಾಧುಗಳು, ನಮ್ಮ ಸಾಧುಗಳೆಲ್ಲ ಇಲ್ಲಿರುವವರೆಲ್ಲ ಪಾಶಲ್ಲಿ ಇರುವವರೆಲ್ಲ ಕಳ್ಳರು ಅಂತ. ಹಾಗೇನಿಲ್ಲ, ಅವರಿಗೆ ಎಲ್ಲ ರೀತಿ ನಮ್ಮ ರೀತಿ ಇರ್ತಾರೆ ಅವರು. ಅರ್ಥ ಆಯ್ತಲ್ವಾ? ಆದ್ರಿಂದ ಶಂಕರಾಚಾರ್ಯರಿಂದ ಪ್ರಾರಂಭವಾದ 13 ಅಖಾಡಗಳ ಜೊತೆ ಇತ್ತೀಚೆಗೆ ಪ್ರಾರಂಭವಾದ ಕಿನ್ನರ ಅಖಾಡದೊಳಗೆ ಒಂದು 14 ಅಖಾಡಗಳೆಲ್ಲ ಇದೆ, ಬೇರೆ ಬೇರೆ ಕ್ಯಾಟಗರೀಸ್ ಇದೆ. ಸೊ ಅದನ್ನೊಂದು ನೋಡೋದೇ ಹಬ್ಬ. ಬಟ್ ಜಾಗ್ರತೆ ಇರಬೇಕು ನಿಮ್ಮ ಹಣದ ಬಗ್ಗೆ. ಈಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂತ, ಮೊದಲೆಲ್ಲ
ಆಟೋದವನು ಕೂರಿಸಿ ಹಿಂದೆ ಓಪನ್ ಇರ್ತದೆ ಅವನ ಆಟೋ, ನಾರ್ತ್ ಅಲ್ಲೆಲ್ಲ ನಮ್ಮ ಹತ್ರ ಬ್ಯಾಗ್ ಹಿಂದೆ ಇಡ್ಲಿಕ್ಕೆ ಹೇಳ್ತಾರೆ, ಅವನೇ ಸ್ಲೋ ಹೋಗ್ತಾನೆ, ಅವನದೇ ಜನ ಇಡ್ತಾರೆ, ಅಲ್ಲಿಂದ ಹಿಂದಿನಿಂದ ಬ್ಯಾಗ್ ತೆಗಿತಾರೆ. ಈ ರೀತಿ ಎಲ್ಲ ಭಯಂಕರ ಜಾಗ್ರತೆ ಇರಬೇಕು. ಈಗೆಲ್ಲ ವ್ಯವಸ್ಥೆ ಮಾಡಿದಂತೆ ನೀರಿನೊಳಗೆ ಕೂಡ ಡ್ರೋನ್ ಎಲ್ಲ ಡ್ರೋನ್ ಅಲ್ಲ ಕ್ಯಾಮರಾಸ್ ಎಲ್ಲ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಬಟ್ ಮೊದಲೆಲ್ಲ ಸ್ವಲ್ಪ ಆದಷ್ಟು ಜಾಗ್ರತೆಯಲ್ಲಿ ಇರಬೇಕು. ಮತ್ತೆ ಎಲ್ಲ ನಾಗಸದುಗಳನ್ನು ನೋಡುತ್ತಾ ತಿರುಗ್ತಾ ಬೇರೆ ಬೇರೆ ಆ ಕಡೆ ಸ್ವಲ್ಪ ನಿಮ್ಗೆ ಪರಿಚಯ ಎಲ್ಲ ಇದ್ರೆ ಎಲ್ಲ ಇದಾಗುವುದು. ಮತ್ತೆ ಹಣ ಕೊಟ್ಟರೆ ಎಲ್ಲ ಬೇರೆ ಪಂಡಗಳೆಲ್ಲ ಮಾಡಿದ್ದಾರೆ ನಿಮ್ಗೆ, ಯಜ್ಞ ಏನೆಲ್ಲ ಅದು ವಿಧಿವಿಧಾನ ಎಲ್ಲ ಅದೆಲ್ಲ ಮಾಡ್ಬೋದು. ಸೊ ಇಷ್ಟೆಲ್ಲ ನಾನೊಂದು ನಿಮ್ಗೆ ಬ್ರೀಫಿಂಗ್ ಮಾಡಿದ್ದು. ಈಗ ಏನಂತ ಹೇಳಿದ್ರೆ, ಎಲ್ಲಿಂದ ಪ್ರಾರಂಭವಾಯಿತು, ಯಾಕೆ ನಾವು ಅಷ್ಟು ಖರ್ಚು ಮಾಡಿಕೊಂಡು ಇಷ್ಟೆಲ್ಲ ಜನ ಯಾಕೆ ಸೇರ್ತಾರೆ ಒಂದು ಜಾಗದಲ್ಲಿ? ಎಲ್ಲ ಸೇರುವವರು ಯಾವುದೇ ನನ್ನ ಮಗಳ ಮದುವೆ ಆಗಲಿ, ಮಗನ ಮದುವೆ ಆಗಲಿ, ಕೆಲಸ ಸಿಗ್ಲಿ ಅಂತ ಯಾವ ಉದ್ದೇಶದಿಂದ ಬರುವುದಿಲ್ಲ. ಖಾಲಿ ಒಂದು ಅನ್ಪಡ್ಗಳು, ಅನಕ್ಷರಸ್ಥರಂತ ನಾವೇನು ಹೇಳ್ತೇವೆ, ಅವರು ಕೂಡ ಆ ಮೋಕ್ಷದ ಆಶೆಯಿಂದ, ಆ ಮುಕ್ತಿಯ ಆಶೆಯಿಂದ ಹೇಗೆ ಬರ್ತಾರೆ, ಭಾರತ ಅಂದ್ರೆ ಏನು, ಭಾರತದ ಅಧ್ಯಾತ್ಮದ ಕೊನೆಯ ಗಂತವ್ಯ ಏನು, ಇದೆಲ್ಲ ತಿಳಿಬೇಕಾದ್ರೆ ನೀವು ಕುಂಭಮೇಳಕ್ಕೆ ಹೋಗ್ಬೇಕು. ಸೊ ಹೇಗೆ ಸ್ಟಾರ್ಟ್ ಆಯ್ತು ಅದಂತ ಪ್ರಾರಂಭ ಮಾಡಿದ್ರೆ, ಮೊದಲು ಇಂದ್ರ ಐರಾವತದ ಮೇಲೆ ಕೂತು ಹೋಗುವ ಕತೆ ಬರ್ತದೆ. ಇಂದ್ರ ಐರಾವತದ ಮೇಲೆ ಕೂತು ಹೋಗ್ತಾ ಇದ್ದಾನಂತೆ. ದಾರಿಯಲ್ಲಿ ಹೋಗ್ತಾ ಇರುವಾಗ ದೂರ್ವಾಸರು, ನೋಡಿ ಎಲ್ಲ ಸಿಂಬಾಲಿಕ್ ಕಥೆಗಳು, ದೂರ್ವಾಸರು ಶಿವನ ಹತ್ರ ಹೋಗಿ ಕೈಲಾಸಕ್ಕೆ ಹೋಗಿ ಬಂದಿರ್ತಾರೆ. ಅಲ್ಲಿ ಕೈಲಾಸದಲ್ಲಿ ತಾಯಿ ದೂರ್ವಾಸರ ಮೇಲೆ ತುಂಬಾ ಪ್ರೀತಿಯಿಂದ ಒಂದು ಮಾಲೆಯನ್ನ ತೆಗೆದು ದೂರ್ವಾಸರ ಕೊರಳಿಗೆ ಹಾಕ್ತಾಳೆ ಅಂತ. ದೂರ್ವಾಸರು ತುಂಬಾ ಖುಷಿಯಿಂದ ಪರಿಮಳದ ಮಾಲೆಯನ್ನು ಇಟ್ಕೊಂಡು ಬರ್ತಾ ಇರುವಾಗ ಎದುರಿಂದ ಇಂದ್ರ ಬರ್ತಾ ಇದ್ದಾನೆ. ಇಂದ್ರನ ಪೂರ್ತಿ ಸೇನೆ ಬರ್ತಾ ಇದೆ, ಇಂದ್ರನ ಪರಿವಾರ ಬರ್ತಾ ಇದೆ. ಎಲ್ಲರೂ ಕುಣಿತ ಮೋಜಿ ಮಸ್ತಿಯಲ್ಲಿ ಬರ್ತಾ ಇದ್ದಾರೆ. ದೂರ್ವಾಸರನ್ನು ನೋಡಿ ಎಲ್ಲರೂ ಸ್ತಬ್ಧ ಆದ್ರು. ದೂರ್ವಾಸರ ಮೊದಲೇ ತುಂಬಾ ಕೋಪಿಷ್ಟ. ಸ್ತಬ್ಧ ಆದಾಗ ದೂರ್ವಾಸರು ಒಳ್ಳೆ ಮೂಡಲ್ಲಿದ್ರು. ಏನ್ ಮಾಡಿದ್ರು, ಇಂದ್ರನಿಗೆ ಹಾರವನ್ನು ತೆಗೆದು ಇಂದ್ರನಿಗೆ ಹಾಕಿದ್ರಂತೆ. ಹಾಕಿ ದೂರ್ವಾಸರು ಹೋದ್ರು. ಇಂದ್ರ ಡ್ಯಾನ್ಸ್ ಮೂಡಲ್ಲಿದ್ದ, ಡಿಸ್ಟರ್ಬ್ ಆಯ್ತು, ಅರ್ಥ ಆಯ್ತಲ್ವಾ? ಸೊ ಹಾರವನ್ನು ತೆಗೆದು ಐರಾವತದ ಕೊರಳಿಗೆ ಹಾಕಿದಂತೆ. ಶಾರ್ಟ್ ಅಲ್ಲಿ ಹೇಳ್ತೇನೆ, ಐರಾವತದ ಕೊರಳಿಗೆ ಹಾಕಿದಾಗ ಐರಾವತ ಈ ಮಾಲೆಯ ಪರಿಮಳಕ್ಕೆ ತುಂಬಿ ಎಲ್ಲ ಬಂತಂತೆ. ಐರಾವತಕ್ಕೆ ಡಿಸ್ಟರ್ಬ್ ಆಯ್ತಾ, ತೆಗೆದು ಮಾಲೆಯನ್ನು ಬಿಸಾಡಿ ಕಾಲ್ನಡಿಗೆ ಹಾಕಿ ತುಳಿದಾಕಿತು. ಆಗ ಅದನ್ನು ನೋಡಿ ದುರ್ವಾಸರಿಗೆ ಕೋಪ ಬಂದು, ನಿನ್ನ ಎಲ್ಲ ಶಕ್ತಿಗಳು, ನಿನ್ನ ಎಲ್ಲ ಏನೆಲ್ಲ ನಿನ್ನ ಸಂಪತ್ತಿದೆ, ನಿನ್ನ ಐರಾವತ, ನಿನ್ನ ಸ್ವರ್ಗಲೋಕ, ನಿನ್ನ ಅಲ್ಲಿರುವ ಸಂಪತ್ತು ಏನೆಲ್ಲ ಇದೆ, ಕಲ್ಪವೃಕ್ಷ, ಕಾಮಧೇನು, ಏನೆಲ್ಲ ಎಲ್ಲ ಸಮುದ್ರ ಪಾಲಾಗ್ಲಿ ಅಂತ ಹೇಳಿದ್ರೆ ನಿನ್ನಿಂದೆಲ್ಲ ಅದು ಹೊರಟೋಗ್ಲಿ, ನೀರು ಪಾಲಾಗ್ಲಿ ಅಂತ ಶಾಪ ಕೊಟ್ಟು. ಇಲ್ಲಿ ಇಂದ್ರ ಅಂತ ಹೇಳಿದ್ರೆ ಯಾರು ಅಂತ ಕೇಳಿದ್ರೆ, ಎಲ್ಲ ನಮ್ಮ ಅಂಗಗಳಿಗೆ ಒಂದೊಂದು ದೇವತೆಗಳಿದೆ. ಇದಕ್ಕೆ ಅಂಗದೇವತೆಗಳಂತ ಹೇಳುದು. ನಿಮ್ಗೆ ಮೊದಲು ಕೂಡ ಹೇಳಿದ್ದೇನೆ ನಾನು. ಈ ಎಲ್ಲ ಅಂಗಗಳಿಗೆ ಪ್ರಧಾನವಾಗಿ ಇರುವಂಥದ್ದು, ಎಲ್ಲ ಇಂದ್ರಿಯಗಳ ಅಧಿಪತಿ ಇಂದ್ರ, ಮನಸ್ಸು. ಸೊ ಮನಸ್ಸಿಗೆ ಇರುವಂತಹ ಅಪಾರ ಶಕ್ತಿ ಏನಿತ್ತು, ಆ ಎಲ್ಲ ಶಕ್ತಿಗಳು ನಾಶ ಆಗಿ ಇಂದ್ರ ಏನು ಇಲ್ಲದ ತರಹದ ಅಂತ ಹೇಳಿದ್ರೆ, ಆ ಮನಸ್ಸಿನ ಎಲ್ಲ ಶಕ್ತಿಗಳು ನಾಶ ಆಗಿ ಏನು ನಮ್ಮ ಸ್ಥಿತಿ ಇದೆಯಾ ಅಲ್ಲಿಂದ ಈ ಕತೆ ಪ್ರಾರಂಭ ಆಗ್ತದೆ. ಏನು ನಮ್ಮ ಸ್ಥಿತಿ ಅಂತ ಹೇಳಿದ್ರೆ, ನಮಗೆ ಯಾವುದೇ ಮನಸ್ಸಿನ ಅದ್ಭುತ ಶಕ್ತಿ, ಇಡೀ ಬ್ರಹ್ಮಾಂಡವನ್ನು ಉತ್ಪತ್ತಿ ಮಾಡಿರುವಂತಹ ಶಕ್ತಿಯ ಬಗ್ಗೆ, ನಮ್ಮೊಳಗಿರುವಂತಹ ಅಗಾಧ ಶಕ್ತಿಯ ಬಗ್ಗೆ ಯಾವುದೂ ಅನುಭವ ಇಲ್ಲದೆ, ಯಾವುದೂ ನಮ್ಮ ಹತ್ರ ಇಲ್ಲದೆ, ಯಾವ ಶಕ್ತಿಯೂ ಇಲ್ಲದೆ, ಮಾಮೂಲಿ ಮನುಷ್ಯರ ತರ ಆಹಾರ, ಮಹಾಮೂಲಿ ಪ್ರಾಣಿಗಳ ತರ ಆಹಾರ, ಭಯ, ನಿದ್ರಾ, ಮೈಥುನದಲ್ಲಿ ಮುಳುಗಿರುವಂತ ನಮ್ಮನ್ನೆಲ್ಲ ಪ್ರಾರಂಭ ಈ ಕಥೆಯಿಂದ, ಇದರಿಂದ ಪ್ರಾರಂಭ ಆಗ್ತದೆ. ಆಗ ಅಸುರರು ಪ್ರಬಲ ಆಗ್ತಾರೆ. ಯಾವಾಗ ನಿಮ್ಮಲ್ಲಿ ನಿಮ್ಮ ದೈವಿಕ ಶಕ್ತಿಗಳು ಡೌನ್ ಆಯ್ತಾ, ಅಸುರಿ ಶಕ್ತಿಗಳು ಪ್ರಬಲ ಆಗ್ತದೆ. ಅಸುರಿ ಶಕ್ತಿಗಳು ಪ್ರಬಲ ಆದಾಗ ದೇವತೆಗಳು ಎಲ್ಲ ಚೆಲ್ಲಾಬಿಲ್ಲಿಯಾಗಿ ತಿರುಗಾಡ್ತಾ ಇರುವಾಗ ದೇವತೆಗಳು ಮತ್ತು ಅಸುರರು ಸೇರಿ ಈ ಸಮುದ್ರವನ್ನು ಮಥನ ಮಾಡಿದ್ರೆ ಮಾತ್ರ ಆ ಕಳೆದು ಹೋದ ಶಕ್ತಿಗಳೆಲ್ಲ ನಿಮ್ಗೆ ವಾಪಸ್ ಸಿಗ್ತದೆ, ಕಳೆದು ಹೋದ ವಸ್ತುಗಳೆಲ್ಲ ನಿಮ್ಗೆ ವಾಪಸ್ ಸಿಗ್ತದೆ ಅಂತ ಡಿಸೈಡ್ ಆಗ್ತದೆ. ಸರ್ಪದ ಹಗ್ಗವನ್ನು ಇಟ್ಕೊಂಡು ಮಂದರ ಪರ್ವತವನ್ನೇ ಕಡೆಗೋಲು ಆಗಿ ಮಾಡಿಕೊಂಡು ಸಮುದ್ರವನ್ನು ಕಡೆಯುತ್ತಾರೆ ಅಂತ ಹೇಳಿದ್ರೆ ಇದು ಮನಸ್ಸಿನ ಮಥನದ ಕತೆ.
ಇದಕ್ಕೆ ಕುಂಡಲಿನಿ ಶಕ್ತಿ, ಸರ್ಪರೂಪದಲ್ಲಿರುವ ಕುಂಡಲಿನಿ ಶಕ್ತಿ ಮತ್ತು ನಮ್ಮ ಬೆನ್ನುಮೂಳೆ ಮೇರುದಂಡ, ಅದಕ್ಕೆ ಮಂದರ ಪರ್ವತ ಅಂತ ಹೇಳುದು. ಆ ಪರ್ವತವನ್ನ ಮತಿಸುವುದು, ಆ ಒಳಗೆ ಇರುವ ಏನು ಸಮುದ್ರ ಇದೆ ನಮ್ದು ಕ್ಷೀರಸಾಗರ, ಅಥವಾ ನಮ್ಮಲ್ಲಿರುವಂತಹ ಪಿನಿಯಲ್ ಗ್ಲ್ಯಾಂಡ್ ಇಂದ ಏನು ರಸ ಬರ್ತದೆ, ಅದಕ್ಕೆ ಆ ಸಮುದ್ರವನ್ನ ಅದನ್ನ ಕಡಿಲಿಕ್ಕೆ ನಿಂತಾರೆ. ಯಾವುದರಿಂದ? ಕುಂಡಲಿನಿ ಶಕ್ತಿಯ ಮತ್ತು ಆ ಬೆನ್ನುಮೂಳೆಯ ಆಧಾರದಲ್ಲಿ ಇಟ್ಕೊಂಡು ದೇವ ಮತ್ತು ಅಸುರ ಶಕ್ತಿಗಳು, ಎಲ್ಲ ಶಕ್ತಿಗಳು ನಮ್ಮಲ್ಲಿರುವಂಥದ್ದು. ಅರ್ಥ ಆಯ್ತಲ್ವಾ? ನಮ್ಮ ಎಲ್ಲ ಶಕ್ತಿಗಳು ಸೇರಿಯೇ ಇದನ್ನು ಮಾಡ್ಬೇಕಾಗ್ತದೆ. ನಾವು ಖಾಲಿ ದೇವಶಕ್ತಿಗಳನ್ನು ಇಟ್ಕೊಂಡು ಅಥವಾ ಖಾಲಿ ಅಸುರ ಶಕ್ತಿಗಳನ್ನು ಇಟ್ಕೊಂಡು ಮಾಡ್ಲಿಕ್ಕೆ ಆಗುದಿಲ್ಲ. ಸತ್ವ ರಜ ತಮೋ ಗುಣಗಳು ಮೂರು ಬ್ಯಾಲೆನ್ಸ್ ಅಲ್ಲಿ ಇರಬೇಕು. ಈ ಮೂರನ್ನ ನಮ್ಮಲ್ಲಿರುವ ಎಲ್ಲ ಏನೆಲ್ಲ ನಮ್ಮಲ್ಲಿದೆ ಅದೆಲ್ಲ ನಮ್ಮದೇ. ಅರ್ಥ ಆಯ್ತಾ? ಆದ್ರಿಂದ ದೇವ ಮತ್ತು ಅಸುರರು, ನಮ್ಮಲ್ಲಿರುವ ದೇವ ಮತ್ತು ಅಸುರ ಶಕ್ತಿಗಳು ಎರಡೂ ಸೇರಿ ಆ ಮನಸ್ಸನ್ನ ಮತಿಸ್ಲಿಕ್ಕೆ ನಿಂತವು. ನಮ್ಮಲ್ಲಿರುವಂತಹ ಶಕ್ತಿಯನ್ನ ಅಂತ ಹೇಳಿದ್ರೆ ಸಾಧನೆ ಮಾಡುವುದು. ಈ ಸಾಧನೆ ಮಾಡಲಿಕ್ಕೆ ಹೊರಟಾಗ ಮೊದಲು ಹಲಾಹಲ ಉತ್ಪತ್ತಿ ಆಯ್ತಂತೆ. ನೋಡಿ, ಕೆಲವರೆಲ್ಲ ಹೇಳ್ತಾರೆ ನಾವು ಧ್ಯಾನಕ್ಕೆ ಕೂತಾಗ ನಮ್ಗೆ ಮೈಂಡ್ ಕಾನ್ಸಂಟ್ರೇಷನ್ ಆಗುದಿಲ್ಲ, ಅಥವಾ ನಮ್ಗೆ ಸ್ವಲ್ಪ ಕೂತಾಗ ಮೈಂಡ್ ಎಲ್ಲೆಲ್ಲಿ ಹೋಗ್ತದೆ, ಏನ್ ಮಾಡುದು? ಅವರಿಗೆ ವಿಷಯವೇ ಗೊತ್ತಿಲ್ಲ. ನಿಮ್ಮ ಮೈಂಡ್ ಸರಿ ಇಲ್ಲ ಅಂತ ಹೇಳಿ ನೀವು ಧ್ಯಾನ ಮಾಡ್ತಾ ಇದ್ದೀರಿ. ಒಂದು ವೇಳೆ ನಿಮ್ಗೆ ನಿಮ್ಮ ಮೈಂಡ್ ನಿಮ್ಮ ಕೈಯಲ್ಲಿದ್ರೆ ನೀವು ಧ್ಯಾನ ಮಾಡುವ ಅಗತ್ಯ ಏನಿದೆ? ಧ್ಯಾನ ಮಾಡ್ಲಿಕ್ಕೆ ಆಗುದಿಲ್ಲ, ಧಾರಣ ಮಾಡುದು. ಧ್ಯಾನ ಆಟೋಮೆಟಿಕಲಿ ಘಟಿಸುವಂಥದ್ದು. ಆದ್ರೂ ಧ್ಯಾನ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸು ಮತ್ತು ದೇಹ ಬೇರೆ ಬೇರೆ ಅಲ್ಲ. ಬೇರೆಲ್ಲ ನಿಮ್ಗೆ ಅದು ಇದು ಇದು ಇದೆಲ್ಲ ವಿಜುವಲೈಸೇಷನ್ ಮಾಡಿಸ್ತಾರೆ, ಅದಲ್ಲ ಧ್ಯಾನ. ಧ್ಯಾನ ಅಂತ ಹೇಳಿದ್ರೆ ನೀವು ಖಾಲಿ ಕೂರುವುದು, ನಿಮ್ಮ ದೇಹವನ್ನು ಒಂದು ಕಡೆ ಕೂರಿಸುವುದು. ನೋಡಿ, ಹುಚ್ಚರಿಗೆಲ್ಲ ಮಾನಸಿಕ ಪ್ರಾಬ್ಲಮ್ ಇರೋ ಕೈಕಾಲು ಅಲ್ಲಾಡಿಸ್ತಿರ್ತಾರೆ, ಕಣ್ಣು ಮುಚ್ಚುತ್ತಿರ್ತಾರೆ ಪದೇ ಪದೇ. ಒಂದು ಕಡೆ ಕೂತಲ್ಲಿ ಕೂರ್ಲಿಕ್ಕೆ ಆಗುದಿಲ್ಲ. ದೇಹವನ್ನು ಒಂದು ಕಡೆ ಕೂರಿಸುವುದು ಅಷ್ಟೇ. ಕೂತಾಗ ನಿಮ್ಗೆ ಕೂರ್ಲಿಕ್ಕೆ ಆಗುದಿಲ್ಲ, ಮೈಕೈ ನೋವು ಬರ್ತದೆ, ಇಲ್ಲಿ ಇಚ್ಚಿಂಗ್ ಸ್ಟಾರ್ಟ್ ಆಗ್ತದೆ, ಅದಾಗ್ತದೆ, ಇದಾಗ್ತದೆ. ಅದಲ್ಲ, ಕೂರಿಸಿ ಮೈಂಡ್ ಹೋಗ್ಲಿ, ಎಲ್ಲಿ ಬೇಕಾದ್ರೂ ಹೋಗ್ಲಿ. ಅದು 10% ಇರುವಂತದ್ದು ಕಾನ್ಸಿಯಸ್ ಮೈಂಡ್. ಕೂತು 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 ದೇಹ ಯಾವಾಗ ಕೂರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒಂದು ಜಾಗದಲ್ಲಿ, ಮನಸ್ಸು ಕೂಡ ಶಾಂತ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಿಧಾನಕ್ಕೆ. ಇದು ಧ್ಯಾನ. ನೀವು ಒಂದೇ ದಿನದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ಮೊದಲು ನೀವು ಕೂತಾಗ ನಿಮ್ಮ ಒಳಗೆ ಇಳಿಲಿಕ್ಕೆ ನೋಡಿದಾಗ ಮೊದಲು ಬರುದೇ ಆಲಾಲ ವಿಷಯ, ಆ ಮನಸ್ಸಲ್ಲಿ ಇಷ್ಟು ಸಮಯದಲ್ಲಿ ಇಟ್ಕೊಂಡದ್ದೆಲ್ಲ. ಅದನ್ನು ನೋಡಿ ಎಲ್ಲ ದೇವತೆಗಳೆಲ್ಲ ಓಡ್ತಾರೆ. ವಿಷ್ಣು ಕೆಳಗೆ ನಿಂತಿದ್ದ ಮಂದರ ಪರ್ವತದಲ್ಲಿ ಕೂರ್ಮಾವತಾರದಲ್ಲಿ. ಅದಕ್ಕೆ ಹೇಳುದು, ನಾವು ವ್ಯಾಪಾರ ಎಲ್ಲ ಮಾಡುವ ಜಾಗದಲ್ಲಿ ಆಮೆಯನ್ನು ಇಡುದು ಅದಕ್ಕೆ. ಅದು ಮುಳುಗಲಿಕ್ಕೆ ಬಿಡುದಿಲ್ಲ ಅಂತ. ಮಂದರ ಪರ್ವತ ಮುಳುಗದಾಗೆ ವಿಷ್ಣು ನಿಂತಿದ್ದ. ಈ ರೀತಿ ಎಲ್ಲರೂ ಓಡಿದಾಗ ಶಿವ ಬರ್ತಾನೆ. ಶಿವನದ ವ್ಯಕ್ತಿತ್ವವೇ ಬೇರೆ. ಶಿವನಿಗೆ ಇದರಲ್ಲಿ ಯಾವುದ್ರಲ್ಲಿ ಆಸಕ್ತಿ ಇಲ್ಲ. ಬಟ್ ಯಾರಿಗೂ ಆಗದ ಕೆಲಸ ಇದ್ದಾಗ ಶಿವ ಬರುವುದು. ನೋಡಿ, ಇಂದ್ರ ಯಾಕೆ ನಮ್ಗೆ ಇದು ಸಮುದ್ರವನ್ನು ಮತಿಸ್ಬೇಕಾಯ್ತಂತ ಹೇಳಿದ್ರೆ, ದೇವತೆಗಳು ಅಮೃತವನ್ನು ಪಡೆಯಲಿಕ್ಕೆ ಬೇಕಾಗಿ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಬೇರೆ ಆಪ್ಷನ್ ಇಲ್ಲ. ಎಷ್ಟು ನೋಡಿ, ಒಂದು ಹಣ ಮಾಡುವವರಿಗೆ, ಒಂದು ಮದುವೆ ಆಗುವವರಿಗೆ ಎಲ್ಲ ಒಂದು ಟಾರ್ಗೆಟ್ ಇರ್ತದೆ. ಅದು ಮುಗಿದ ನಂತರ ವಾಟ್ ನೆಕ್ಸ್ಟ್? ಮೈಂಡ್ ಅಷ್ಟು ಇದಾಗ್ತದೆ, ಡಿಸ್ಟರ್ಬ್ ಆಗ್ತದೆ. ಆರ, ಭಯ, ನಿದ್ರೆ, ಮೈಥುನ, ಈ 4ರಲ್ಲಿ ಇದ್ರೆ ಮನುಷ್ಯ ಖಾಲಿ ದೇಹದಲ್ಲಿ ಇರ್ತಾನೆ. ಅವ ಏನ್ ನಮ್ದು ರ್ಯಾಕ್ಟಲ್ ಬ್ರೈನ್ ಇದೆ, ಅದರಲ್ಲಿ ಇರುವುದು ಇದೇ 4. ಅದು ಯಾವತ್ತು ಕೂಡ ಭಯದಲ್ಲಿ ಬದುಕ್ತಾ ಇರ್ತದೆ, ಯಾವತ್ತು ಕೂಡ ಇದರಲ್ಲಿ ಇರ್ತದೆ, ದೇಹದಲ್ಲಿ ಕಾರ್ಟಿಸೋಲ್ ರಿಲೀಸ್ ಆಗ್ತಾ ಇರ್ತದೆ. ಈ ರೀತಿ ಆದಾಗ ನಾವು ವಿಕ್ಷಿಪ್ತ ಆಗ್ತಾ ಹೋಗ್ತೇವೆ. ಯಾವಾಗ ನಮ್ಮ ಏನು ಫ್ರಂಟಲ್ ಲಾಬ್ ಇದೆ ಏನು, ಅದಕ್ಕೆ ನಾವು ಸಾಧನೆ ಎಲ್ಲ ಮಾಡಿದಾಗ, ಬೇರೆ ರೀತಿ ಬದುಕಿದಾಗ ನಮ್ಮ ಫ್ರಂಟಲ್ ಲಾಬ್ ಆಕ್ಟಿವೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ಈ ರ್ಯಾಕ್ಟಲ್ ಬ್ರೈನ್ ಏನಿದೆ ನಮ್ಮ ವಿಕಾಸದಲ್ಲಿ, ದೇಹದಲ್ಲಿ ನಮ್ಮ ಜೀನಲ್ಲಿ ಬಂದದ್ದು, ಅದು ಸಣ್ಣ ಆಗ್ಲಿಕ್ಕೆ ಹೋಗ್ತದೆ, ಅಥವಾ ಅದು ಡಿಆಕ್ಟಿವೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ನಮ್ಮಲ್ಲಿ ತಿಳುವಳಿಕೆ, ಜ್ಞಾನ, ಅಂದ್ರೆ ದೇಹ ಆಕ್ಟಿವೇಟ್ ಆಗ್ತಾ ಹೋಗ್ತದೆ. ಇಲ್ಲದಿದ್ರೆ ನಾವು ಅದರಲ್ಲಿ ಸಿಕ್ಕಾಕೊಂಡು ಖಾಲಿ ದೇಹದ ಲೆವೆಲ್ ಅಲ್ಲಿ ಇದ್ರೆ ನಿಮ್ಮದು ಲೈಫ್ ಒಂದು ಡಿಸಾಸ್ಟರ್. ಅದು ಯಾಕೆ ಅಂತ ಹೇಳಿದ್ರೆ, ನಿಧಾನಕ್ಕೆ ನಿಮ್ಮ ದೇಹ ಕೈ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ತಲೆ ಕಲಸು ಮೆಲಗರಾಗಿರ್ತದೆ. ಸೊ ಈ ಇಂಥದ್ರಲ್ಲಿ ತುಂಬಾ ಡಿಸ್ಟರ್ಬ್ ಆಗ್ತಾನೆ ಅವ ಮನುಷ್ಯ. ಆದ್ರಿಂದ ಅವನಿಗೆ ಬೇಕೇ ಆ ಅಮೃತದ ರುಚಿಯನ್ನು ನೋಡ್ಲೇಬೇಕವ. ದೇವತಾ ಶಕ್ತಿಗಳನ್ನು ಜಾಗೃತ ಮಾಡ್ಲೇಬೇಕು, ಅಸುರ ಶಕ್ತಿಗಳು ಹಿಂದೆ ಹೋಗ್ಲೇಬೇಕು. ಇಲ್ಲದಿದ್ರೆ
ಭೋಗಾನ ಭೋಕ್ತ ವಯಮೇವ ಭೋಕ್ತ ಅಂತದೆ. ಅಂತ ಹೇಳಿದ್ರೆ ಭೋಗಾನ ಭೋಕ್ತ, ನೀನು ಭೋಗವನ್ನು ಭೋಗಿಸ್ತಿದ್ದೇನೆ ಅಂತ ತಿಳ್ಕೊಳ್ಬೇಡ. ವಯಮೇವ ಭೋಕ್ತ, ನೀನು ಖುದ್ದು ನೀನನ್ನು ಭೋಗ ಭೋಗಿಸ್ತೇದೆ ಆಯ್ತಲ್ವಾ. ಅದು ಇರಬಾರ್ದು, ಸರಿ ತಪ್ಪು ಅಂತಲ್ಲ, ಬಟ್ ಖಾಲಿ ಅದ್ರಲ್ಲಿ ಮುಳುಗಿದ್ರೆ ಡಿಸಾಸ್ಟರ್ ಆಗ್ತದೆ ಲೈಫ್. ಆದ್ರಿಂದ ದೇವತೆಗಳು ಏನು ಎಲ್ಲ ದೇವತೆಗಳು, ವಿಷ್ಣು ಬ್ರಹ್ಮ ಎಲ್ಲ ಸೇರಿ ಈ ಸಮುದ್ರ ಮಥನ ಮಾಡುವಾಗ ಅಥವಾ ಆಧ್ಯಾತ್ಮಿಕ ಸಾಧನೆಗೆ ಇಳಿಯುವಾಗ ಇದು ಬ್ರಹ್ಮಾಂಡದ ಕಥೆಯೂ ಹೌದು, ಪಿಂಡಾಂಡದ ಕಥೆಯೇ ಹೌದು, ನಮ್ಮ ದೇಹದ ಕಥೆ ಕೂಡ ಹೌದು, ಬ್ರಹ್ಮಾಂಡ ಉತ್ಪತ್ತಿಯಾದ ಕಥೆ ಕೂಡ ಇದೆ ಇದರಲ್ಲಿ. ಬಟ್ ಬ್ರಹ್ಮಾಂಡ ಉತ್ಪತ್ತಿಯಾದ ಕಥೆಯನ್ನು ಇದರಲ್ಲಿ ಹೇಳುವುದಿಲ್ಲ, ನಾನು ನಮ್ಮ ದೇಹದ ಬಗ್ಗೆ ಮಾತಾಡುವ. ಸೊ ಶಿವ ಬಂದು ಹಲಾಹಲವನ್ನು ಕುಡಿತಾನೆ. ಯಾವ ದೇವತೆಗಳು ಎಲ್ಲ ಅದನ್ನು ನೋಡಿ ಓಡಿ ಹೋದ್ರ ಅದನ್ನು ಶಿವ ಕುಡಿತಾನೆ. ಯಾಕೆ ಶಿವನೇ ಕುಡಿತಾನೆ ಅಂತ ಹೇಳಿದ್ರೆ, ಮನಸ್ಸಿನ ಪೂರ್ಣ ಅಧಿಕಾರ ನಿಯಂತ್ರಣ ಇರುವುದು ಶಿವನಿಗೆ. ಅದಕ್ಕೆ ಅವನಿಗೆ ಸೋಮಶೇಖರ ಅಂತ ಹೇಳ್ತಾರೆ. ಚಂದ್ರಮಾನಸೋ ಜಾತ ಚಕ್ಷು ಸೂರ್ಯೋ ಜಾಯತ. ನಿಮ್ಮ ಮನಸ್ಸು ಶಾಂತ ಆಗ್ಬೇಕಂತಿದ್ರೆ ನೋಡಿ, ಕೆಲವರೆಲ್ಲ ತುಂಬಾ ಹಣ ಇರ್ತದೆ, ಎಲ್ಲ ಇರ್ತದೆ, ಡಿಪ್ರೆಷನ್ ಅಲ್ಲಿ ಇರ್ತಾರೆ, ಹೇಳ್ತಾರೆ ನನಗೆ ಖಾಲಿ ಶಾಂತಿ ಸಿಕ್ಕಿದ್ರೆ ಸಾಕಂತ. ಮತ್ತೆ ಶಾಂತಿ ಸಿಕ್ಕಿದ ನಂತರ ಮತ್ತೆ ನೆನಪಿರುವುದಿಲ್ಲ ಅವರಿಗೆ, ಅದು ಬೇರೆ ವಿಷಯ ಅಲ್ವಾ. ಸೊ ಶಾಂತಿ ಬೇಕಾದ್ರೆ, ನಿಮ್ಗೆ ಮನಸ್ಸು ಶಾಂತ ಆಗ್ಬೇಕಾದ್ರೆ, ಒಂದು ಕಡೆ ನಿಲ್ಬೇಕಾದ್ರೆ ಮೂಲದಲ್ಲಿ ನೀವು ಶಿವನ ಆರಾಧನೆ, ಶಿವನ ಜಪ, ಶಿವನ ಸಾಧನೆ ಇದು ಬೇಕಾದದ್ದು. ಬಟ್ ಇದರಲ್ಲಿ ಏನು ಸಮಸ್ಯೆ ಅಂತ ಹೇಳಿದ್ರೆ, ನಿಮ್ಗೆ ಹಣ ಬೇಕಾದ್ರೆ, ಲೈಫಲ್ಲಿ ಸೆಟ್ಲ್ ಆಗ್ಬೇಕಂತಿದ್ರೆ, ಇದೆಲ್ಲ ಇದ್ರೆ ನೀವು ಶಿವನದ್ದು ಮಾಡಬಾರ್ದು ಸಾಧನೆ. ಶಿವ ಅಲ್ಟಿಮೇಟ್, ಶಿವನಿಗೆ ನಮಸ್ಕಾರ ಅದೆಲ್ಲ ಇದ್ದದ್ದೇ, ಬಟ್ ಸಾಧನೆ ಮಾಡಬಾರ್ದು, ಅಥವಾ ಪಂಚಾಕ್ಷರಿ ಜಪ ಮಾಡಬಾರ್ದು, ಅಥವಾ ರುದ್ರಾಕ್ಷಿ ಹಾಕ್ಬಾರ್ದು. ಯಾಕೆ ಅಂತ ಹೇಳಿದ್ರೆ ಅದು ಮೋಕ್ಷಕಾರಕ ಶಿವನದ್ದೆಲ್ಲ. ನಿಮ್ಗೆ ಯಾವಾಗ ಏನು ಬೇಡ ಎಲ್ಲ ಆಗಿದೆ, ನನಗೆ ಇನ್ನು ಶಾಂತಿ ಮಾತ್ರ ಸಾಕಂತ ಇದ್ರೆ ಮಾತ್ರ ಶಿವನದ್ದು ಮಾಡಬೇಕು. ಇಲ್ಲದಿದ್ರೆ ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಬರ್ತದೆ, ನಿಮಗೆ ಗಂಡ ಹೆಂಡತಿ ಮಧ್ಯೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಬರ್ತದೆ, ಇಂಥದ್ದೆಲ್ಲ ಬರ್ತದೆ ಶಿವನದ್ದು. ಯಾಕೆ ಅಂತ ಹೇಳಿದ್ರೆ ಮೈಂಡ್ ಇರುವುದಾಗಿ ಎಲ್ಲಿ ನೀವು ಫೋಕಸ್ ಮಾಡ್ತೀರಾ ಅದನ್ನದು ಅಟ್ರಾಕ್ಟ್ ಮಾಡ್ತದೆ. ನೀವು ರುದ್ರಾಕ್ಷ ಮೇಲೆ, ಚರ್ಮದ ಮೇಲೆ, ಶಿವ ಸ್ಮಶಾನದ ಭಸ್ಮದ ಮೇಲೆ, ಶಿವನ ಮೇಲೆ ಫೋಕಸ್ ಮಾಡಿದಾಗ ವೈರಾಗ್ಯ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಜೀವನದಲ್ಲಿ ಪೆಟ್ಟು ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮನ್ನು ವೈರಾಗ್ಯಕ್ಕೆ ತಗೊಂಡು ಹೋಗ್ಲಿಕ್ಕೆ. ಶಾಂತಿ ಬೇಕಂತ ಇದ್ರೆ ಶಿವನದ್ದು ಬಿಟ್ಟು ಬೇರೆ ನಿಮ್ಗೆ ಆಪ್ಷನ್ ಇಲ್ಲ. ಅರ್ಥ ಆಯ್ತಲ್ವಾ? ಆದ್ರಿಂದ ಇದನ್ನೆರಡನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ, ಶಿವಶಕ್ತಿ ಬ್ಯಾಲೆನ್ಸ್ ಮಾಡಲಿಕ್ಕೆ ತಂತ್ರ ಬಂದದ್ದು, ಅದು ಬೇರೆ ವಿಷಯ. ಆದ್ರಿಂದ ಶಿವ ಏನು ನಿಮ್ಮ ಆಲಾಹಲ ಇದೆ ಅದನ್ನು ಶಾಂತ ಮಾಡಬೇಕಾದ್ರೆ ಶಿವ ಬರಬೇಕು, ಶಿವನನ್ನು ನೀವು ಆಶ್ರಯಿಸಬೇಕು. ಬಟ್ ಆ ಆಲಾಹಲನ್ನು ಶಿವ ಇಲ್ಲಿ ತಾಯಿ ತಡೆತಾಳೆ ಶಿವನದ್ದು. ಅದು ಒಳಗೆ ಹೋಗ್ಲಿಕ್ಕೆ ಬಿಡುದಿಲ್ಲ, ಹೊರಗೆ ಪ್ರಪಂಚಕ್ಕೆ ಬರ್ಲಿಕ್ಕೆ ಬಿಡುದಿಲ್ಲ, ಇಲ್ಲಿಯೇ ನಿಲ್ಲಿಸ್ತಾಳೆ. ಇದಕ್ಕೆಲ್ಲ ತುಂಬಾ ಸಿಂಬಾಲಿಕ್ ಅರ್ಥ ಇದೆ, ಮೊದಲೊಮ್ಮೆ ಹೇಳಿರ್ಬೇಕು ಬಹುಶಃ. ಆ ರೀತಿ ಆ ಆಲಾಹಲವನ್ನು ಸೇರಿಸ ಶಿವ ಜಾಗೃತನಾಗಿರ್ಬೇಕು. ಅದಕ್ಕೋಸ್ಕರ ಶಿವರಾತ್ರಿಯ ಉಲ್ಲೇಖ ಬರ್ತದೆ, ರಾತ್ರಿ ಇಡೀ ಅವನನ್ನು ಶಿವನನ್ನು ಮಲಗದಾಗಿ ನೋಡ್ಕೊಂಡ್ರು ಅಂತ. ಇದೆಲ್ಲ ಕತೆ ಟೋಟಲ್ ಏನಪ್ಪಾ ಅಂತ ಹೇಳಿದ್ರೆ, ಮನಸ್ಸಿನ ಒಳಗೆ ಸಾಧನೆಯಲ್ಲಿ ನಮ್ಮಲ್ಲಿ ಆಗುವಂತ ಅನುಭವಗಳು. ಮೊದಲು ನಮ್ಗೆ ಆಲಾಹಲ ಬರ್ತದೆ, ಅದೆಲ್ಲ ಆದ ನಂತರ ಒಂದೊಂದೇ ಶಕ್ತಿಗಳು ಆಕ್ಟಿವೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಒಂದೊಂದೇ ಶಕ್ತಿಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಶಾರ್ಣ್ಯ ಎನ್ನುವ ಇದು ಬಂತು, ಆಯುಧ ಬಂತು. ನಂತರ ಶಂಖ ಬರ್ತದೆ, ಅದಕ್ಕೆ ಪಾಂಚಜನ್ಯ ಅಂತ ಹೇಳ್ತಾರೆ. ನೋಡಿ, ಪಾಂಚಜನ್ಯ, ಪಂಚ ಅಂತ ಹೇಳಿದ್ರೆ ಭೂಮಿ, ಅಗ್ನಿ, ವಾಯು, ಆಕಾಶ, ಇದು ಪಂಚ, ನೀರು. ಈ ಪಾಂಚವನ್ನು ಜನ್ಮಿಸುವಂತೆ ಮಾಡುವಂಥದ್ದು. ಬ್ರಹ್ಮಾಂಡ ಫಸ್ಟಿಗೆ ಉತ್ಪತ್ತಿ ಆದಾಗ ಪಂಚ ಮಹಾಭೂತಗಳು ಉತ್ಪತ್ತಿ ಆಗ್ಲಿಕ್ಕೆ ಮೂಲ ಕಾರಣ ಆದ ವಸ್ತು ಅದು ಪಾಂಚಜನ್ಯ. ಆ ಶಬ್ದ, ಆ ಶಂಖದಿಂದ ಶಬ್ದ, ಏನು ಶಬ್ದ ಅಂತ ಹೇಳಿದ್ರೆ ಆ ಬಿಗ್ ಬ್ಯಾಂಗ್, ಅರ್ಥ ಆಯ್ತಲ್ವಾ? ಆ ಮೂಲ ಶಬ್ದ ಅನಾಥನಾದ. ಸೊ ಇದು ಎಲ್ಲದಕ್ಕೂ ಇಂಥ ಅದ್ಭುತ ಸಿಂಬಾಲಿಕ್ ಮೀನಿಂಗ್ ಎಲ್ಲ ಇದೆ. ನಂತರ ಲಕ್ಷ್ಮಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ರೆ, ಸಾಧಕನಿಗೆ ಸಾಧನೆ ಮಾಡಿದಾಗ ಯಾವ್ಯಾವ ರೀತಿಯೆಲ್ಲ ಶಕ್ತಿಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ವಾಕ್ಸಿದ್ಧಿ ಹೇಗೆ ಬರ್ತದೆ, ಸಂಪತ್ತಿ ಹೇಗೆ ಅಟ್ರಾಕ್ಟ್ ಆಗ್ತದೆ. ಸೊ ಲಕ್ಷ್ಮಿ ಬಂದಾಗ ನೋಡಿ, ಕತೆ ಎಲ್ಲ ಇದು ಕಥೆಯನ್ನು ಕೂಡ ಸ್ವಲ್ಪ ತಗೊಳ್ಬೇಕಾಗ್ತದೆ ಅಷ್ಟೇ, ನೀವು ಅದನ್ನು ಲಿಟ್ರಲಿ ತಗೊಳ್ಬೇಡಿ. ಲಕ್ಷ್ಮಿ ಬಂದಾಗ ಯಾರಿಗೆ ಇದು ಅಗ್ರಿಮೆಂಟ್ ಆಗಿತ್ತು ಮೊದಲೇ, ಒಂದು ರಾಕ್ಷಸರಿಗೆ ಒಂದು ದೇವತೆಗಳಿಗೆ, ಒಂದು ರಾಕ್ಷಸರಿಗೆ ಒಂದು ದೇವತೆಗಳಿಗೆ ಅಂತ. ಸೊ ಲಕ್ಷ್ಮಿ ಬಂದಾಗ ಲಕ್ಷ್ಮಿ ಯಾರಿಗೆ ಸಿಗ್ಬೇಕಂತ ಹೇಳಿದಾಗ ಬ್ರಹ್ಮ ಹೇಳಿದಂತೆ, ಅಮ್ಮ ನೀನು ನನ್ನೊಟ್ಟಿಗೆ ಬಾ, ದೇವತೆಗಳು ಹೇಳಿದಂತೆ ನಮ್ಮೊಟ್ಟಿಗೆ ಬಾ, ಇಲ್ಲ ನಿಮ್ಮೊಟ್ಟಿಗೆ ಬರೋದಿಲ್ಲ ನಾನು, ನೀವು ಕಾಮಿಗಳು, ಹಾಗೆಲ್ಲ ಹೇಳಿದ್ರಂತೆ. ಬ್ರಹ್ಮನಿಗೆ ಹೇಳಿದಾಗ ಇಲ್ಲ ನೀನು ಸೃಷ್ಟಿ ಮಾಡುವಲ್ಲಿ ನಿನ್ನಲ್ಲಿ ದ್ವೈತ ಇದೆ, ನೀನು ಬೇರೆ ಬೇರೆಯವರನ್ನು ಬೇರೆ ಬೇರೆ ರೀತಿ ಸೃಷ್ಟಿ ಮಾಡ್ತೀಯ, ಆದ್ರೆ ನಿನ್ನ ಹತ್ರ ಬರೋದಿಲ್ಲ.
ಶಿವ ಹೇಳಿದಂತೆ, ಅಮ್ಮ ನೀನು ನನ್ನೊಟ್ಟಿಗೆ ಬಾ, ನಾನು ನಿನ್ನ ಸೇವೆ ಮಾಡ್ತೇನೆ ಅಂತ. ಅದು ಕೇಳಿದೆ, ಇಲ್ಲ ನೀನು ಯಾರಿಗೆ ಬೇಕಾದ್ರೂ ಏನು ಬೇಕಾದ್ರೂ ಕೊಟ್ಟು ಬಿಡ್ತೀನಿ, ನೀನು ಭೋಲೆನಾಥ, ನೀನು ಯಾರಿಗೆ ಬೇಕಾದ್ರೂ ಕೊಟ್ಟು ಬಿಡ್ತೀನಿ, ನೀನು ನಾಳೆ ನನ್ನನ್ನು ಕೂಡ ಕೊಟ್ಟು ಬಿಡ್ಬಹುದು ಅಂತ ಹೇಳಿದ್ರೆ, ಸಿಕ್ಕಿದವರಿಗೆಲ್ಲ ಕೊಡುವವರಿಗೆ ಕೂಡ ಹಣ ಉಳಿದಿಲ್ಲ, ಸಂಪತ್ತು ಉಳಿದಿಲ್ಲ ಅಂತ. ಕೊನೆಗೆ ವಿಷ್ಣುವಿಗೆ ಬಂದಂತೆ ವಿಷ್ಣುವನ್ನು ವರಿಸಿದ್ಲಂತೆ ತಾಯಿ ಅಂತ ಹೇಳಿದ್ರೆ, ವಿಷ್ಣು ಅಂತ ಹೇಳಿದ್ರೆ ಪಾಲಿಸುವವನಿಗೆ ಅವನಿಗೆ ಗೊತ್ತಿದೆ ರಾಕ್ಷಸರು ಯಾರು, ದೇವತೆಗಳು ಯಾರು, ಅವರಿಗೆ ಏನು ಕೊಡ್ಬೇಕು, ಇವರಿಗೆ ಏನು ಕೊಡ್ಬೇಕು, ಈ ರೀತಿಯಲ್ಲಿ ಇಂಥವ್ರ ಹತ್ರ ಲಕ್ಷ್ಮಿ ಇರ್ತಾಳೆ ಅಂತ. ಸೊ ಇಷ್ಟೆಲ್ಲ ಆದ ನಂತರ ಕೊನೆಗೆ ವಾರುಣಿ ಬಂತಂತೆ. ಅಂತ ಹೇಳಿದ್ರೆ ಅಮೃತಕ್ಕಿಂತ ಮೊದಲು ವಾರುಣಿ ಬಂದದ್ದು. ವಾರುಣಿ ಅಂತ ಹೇಳಿದ್ರೆ ಇದು ಯಾವುದು, ಮದ್ಯ. ಇದು ಒಂದು ಸ್ಥಿತಿ. ಸಾಧನೆ ಮಾಡ್ತಾ ಮಾಡ್ತಾ ನಿಮ್ಗೆ ಅನೇಕ ಶಕ್ತಿಗಳೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಂತರ ಒಮ್ಮೆಲೆ ಎಲ್ಲ ಅನುಭವಗಳು ನಿಲ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ನಿಮ್ಗೆ ತುಂಬಾ ಒಂದು ಸಂಕಟದ ಕಾಲ ಅದು. ಯಾವ ಅನುಭವಗಳು ಆಗುದಿಲ್ಲ, ನಿಮ್ಗೆ ಯಾವುದೂ ಇರುವುದಿಲ್ಲ, ಈ ರೀತಿ ಇರ್ತದೆ. ಅದರ ನಂತರ ನಿಮ್ಮಲ್ಲಿರುವಂತ ಎಲ್ಲ ಏನು ಅಸುರಿ ಶಕ್ತಿಗಳು ಅಥವಾ ವೀಕ್ನೆಸ್ ಏನೆಲ್ಲ ಇದೆ ಅದೆಲ್ಲ ಆಕ್ಟಿವೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಸ್ಟೇಜ್ ಅಲ್ಲಿ ಋಷಿಗಳಿಗೆಲ್ಲ ರಂಭೆ, ಊರ್ವಶಿ, ಮೇನಕೆಯರೆಲ್ಲ ಕಾಣುವುದು, ಇಂಥದ್ದೆಲ್ಲ ಬರುವಂಥದ್ದು, ಆಮಿಷಗಳು ಬರುವಂಥದ್ದು ಅಂತ ಹೇಳಿದ್ರೆ ನಮ್ಮ ಮೈಂಡ್ ಎಷ್ಟು ಸ್ಟ್ರಾಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ರೆ, ನಮ್ಮ ಕಲ್ಪನೆಯಲ್ಲಿ ಏನೆಲ್ಲ ಇದೆ, ಒಳಗೆ ಏನೆಲ್ಲ ಫೀಡ್ ಇದೆ, ಅದೆಲ್ಲ ರೂಪ ತರ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಈ ರೀತಿ ಬಂದಾಗ, ವಾರುಣಿ ಬಂದಾಗ ಅದನ್ನು ಅಸುರರು ತಕೊಂಡ್ರಂತೆ. ಅಸುರಿ ಶಕ್ತಿಗಳು ಪ್ರಬಲವಾದವು, ಎಲ್ಲರೂ ಕುಡಿದು ಅಸುರರೆಲ್ಲ ಟೈಟ್ ಆದ್ರಂತೆ. ಅಷ್ಟೊತ್ತಿಗೆ ಧನ್ವಂತರಿ ಅಮೃತವನ್ನು ಇಟ್ಕೊಂಡು, ಕಲಶವನ್ನು ಇಟ್ಕೊಂಡು ಬರ್ತಾನಂತೆ. ಒಂದು ಕಲಶವನ್ನು, ಅದೇ ನಾನು ಹೇಳುದು, ತಾಯಿಯ ಮಣಿದ್ವೀಪದಲ್ಲಿ ಆ ಸುಧಾ ಸಮುದ್ರವೇ ಇದೆ, ಇಲ್ಲಿ ಒಂದು ಕಲಶ ಇದಕ್ಕೆ ಬೇಕಾಗಿ ಇಷ್ಟೆಲ್ಲ ಜಗಳ ಆಗ್ತುಂಟಂತ. ನೀವು ಕೇಳಿರ್ಬೋದು, ದೇವತೆಗಳು ಸುರ ಕುಡಿತಾರೆ, ಸುರಾಪಾನ ಮಾಡ್ತಾರೆ ಅಂತ ಎಲ್ಲ, ಸೋಮರಸ ಕುಡಿತಾರೆ. ಅದು ಸೋಮರಸ ಅಂತೇಳಿ ಸುರ ಅಂತ ಹೇಳಿದ್ರೆ ಮದ್ಯಕ್ಕೆ ವಾರುಣಿ ಅಂತ ಹೇಳುದು. ಸೋಮರಸ ಅಂತ ಹೇಳಿದ್ರೆ ಏನು ಸೆರಟೋನಿನ್ ತಯಾರಾಗ್ತದೆ. ಇದೆಲ್ಲ ದೇಹದ ಕತೆ. ದೇಹದಲ್ಲಿ ಯಜ್ಞ ಮಾಡಿದಾಗ ದೇವತೆಗಳು ಪವರ್ಫುಲ್ ಆಗ್ತಾರೆ ಅಂತ ಬರ್ತದೆ. ಏನು ಯಜ್ಞ ಅಂತ ಹೇಳಿದ್ರೆ, ಯಜ್ಞಕ್ಕೆ ಏನೆಲ್ಲ ಆಗ್ಬೋದು, ಸಾತ್ವಿಕ ಆಹಾರಗಳನ್ನ, ತುಪ್ಪ ಇದೆಲ್ಲ ಆಗಿದಾಗ ದೇವಿ ಶಕ್ತಿಗಳು ಪ್ರಬಲ ಆಗ್ತದೆ. ಅಲ್ಲಿ ಸೆರಟೋನಿನ್ ಹೊಟ್ಟೆಯಲ್ಲಿ, ಮುಖ್ಯವಾಗಿ ಸೆರಟೋನಿನ್ ಹೊಟ್ಟೆಯಲ್ಲಿ ಉತ್ಪತ್ತಿ ಆಗುವುದು. ಸೆರಟೋನಿನ್ ಅಂತ ಆಹಾರಗಳಂತಿಗೆ ಆ ತೃಪ್ತಿಯ ಫೀಲಿಂಗ್ ಕೊಡ್ತದೆ. ಇದರಿಂದ ದೇವತೆಗಳು ಪ್ರಬಲ ಆಗ್ತಾರೆ. ಯಾರು ದೇವತೆ? ನಮ್ಮ ಅಂಗಾಂಗಗಳು. ಕಣ್ಣಿಗೆ ಸೂರ್ಯ, ನಾಲಗೆಯಲ್ಲಿ ಅಗ್ನಿ, ಕಿವಿಯಲ್ಲಿ ಶ್ರವಣ ದೇವತೆಗಳು, ಗುದದ್ವಾರದಲ್ಲಿ ಯಮ, ಈ ರೀತಿಯೆಲ್ಲ ಬೇರೆ ಬೇರೆ ಅಂಗಗಳಿಗೆ ದೇವತೆಗಳಿದ್ದಾರೆ. ಅವರೆಲ್ಲ ಪುಷ್ಟರಾಗ್ತಾರೆ. ಅವರು ಪುಷ್ಟರಾಗದ ರೀತಿ ಅಸುರರು ಬಂದು ಯಜ್ಞ ಮಾಡಿದಾಗ ಅದಕ್ಕೆ ಮಧ್ಯ ಮಾಂಸ ಸುರಿತಾರೆ ಅಂತೆಲ್ಲ ಕಥೆ ಬರ್ತದೆ, ರಕ್ತವನ್ನೆಲ್ಲ. ಸೊ ನಾವು ಮಾಂಸ ಮಧ್ಯ ಎಲ್ಲ ತಿನ್ನುವುದು ಅಸುರಿ ಶಕ್ತಿಗಳ ಪ್ರಭಾವದಿಂದ. ನಮ್ಮ ಅಸುರಿ ಶಕ್ತಿಗಳು ಅದರಿಂದ ಪ್ರಬಲ ಆಗ್ತದೆ. ಇದೆಲ್ಲ ಸಿಂಬಾಲಿಕ್ ಆಗಿ ಹೇಳಿರುವಂಥದ್ದು. ಸೊ ಸೋಮರಸ ಅಂತ ಹೇಳಿದ್ರೆ ಸೆರೋಟೋನಿನ್, ಅಮೃತ ಅಂತ ಹೇಳಿದ್ರೆ ನಮ್ಮ ಏನು ಪಿನೆಲ್ ಗ್ಲ್ಯಾಂಡ್ ಅಲ್ಲಿ ಏನು ನಮ್ಮ ಕುಂಡಲಿನಿ ಶಕ್ತಿಯನ್ನ ಮೇಲೆ ತಕೊಂಡೋಗಿ ನಾವು ಇಲ್ಲಿ ಹೋದಾಗ ನಮ್ಮಲ್ಲಿ ಏನು ಪಿನೆಲ್ ಗ್ಲ್ಯಾಂಡ್ ಅಲ್ಲಿ ಏನು ರಸಸ್ರಾವ ಆಗ್ತದ, ಆನಂದ ಸಮುದ್ರ ತಯಾರಾಗ್ತದ, ಅದಕ್ಕೆ ಅಮೃತ ಅಂತ ಹೇಳುದು. ಪೀಯೂಷ ಗ್ರಂಥಿ ಅಂತ ಕೂಡ ಹೇಳ್ತಾರೆ ಪಿನೆಲ್ ಗ್ಲ್ಯಾಂಡ್ಗೆ. ಆ ಅಮೃತವನ್ನು ದೇವಿ ಶಕ್ತಿಗಳು ಪಡೆಯಬೇಕು, ಅಸುರಿ ಶಕ್ತಿಗಳು ಪಡೆಯಬಾರದು. ಯಾಕೆಂತ ಹೇಳಿದ್ರೆ ಅಸುರಿ ಶಕ್ತಿಗಳು ಟೆಂಪರರಿ ಇರ್ಬೇಕಷ್ಟೇ. ನಮ್ಮಲ್ಲಿ ಏನು ಚಿಕ್ಕ ಚಿಕ್ಕ ಬುದ್ಧಿಗಳು ಅದೆಲ್ಲ ಇದು ಟೆಂಪರರಿ, ಇದು ಶಾಶ್ವತ ಆಗ್ಬಾರ್ದು. ಶಾಶ್ವತವಾದ ಶಕ್ತಿಗಳು ಅದೇ ಕ್ಷಮೆ, ಕರುಣೆ, ಪ್ರೀತಿ, ಅರ್ಥ ಆಯ್ತಲ್ವಾ? ಇದಕ್ಕೆಲ್ಲ ಅಮೃತಸೆ, ಅದು ಶಾಶ್ವತವಾಗಬೇಕು. ಈ ಉದ್ದೇಶದಿಂದ ಜಗಳ ಆಯ್ತಂತೆ ದೇವತೆಗಳು. ಯಾಕೆಂತೇಳಿ ನೋಡಿ, ಅಸುರರು ಟೈಟ್ ಆಗಿದ್ರು, ವಾರುಣಿ ಕುಡಿದು, ದೇವತೆಗಳಿಗೆ ಅಮೃತ ಬಂದಾಗ ಇದು ದೇವತೆಗಳಿಗೆ ಸೇರ್ಬೇಕಾದದ್ದು, ಬಟ್ ಎಲ್ಲವೂ ನಮ್ಗೆ ಬೇಕು. ಇದು ಅಸುರಿ ಗುಣ. ಬಂದ್ರು, ಎಳೆದ್ರು ಅಂತ ಹೇಳಿದ್ರೆ ನೋಡಿ, ಎಲ್ಲಿ ನಾವು ಬಹುಸಂಖ್ಯಾತರಾಗಿರ್ತೇವೋ ಅಲ್ಲೆಲ್ಲ ನಮ್ಮ ಕಾನೂನು, ಎಲ್ಲಿ ನಾವು ಅಲ್ಪಸಂಖ್ಯಾತರಾಗಿರ್ತೇವೆ ಅಲ್ಲಿ ಕೂಡ ನಮ್ಮದೇ ನಡಬೇಕು. ಅರ್ಥ ಆಯ್ತಲ್ವಾ? ಸೊ ಈ ರೀತಿ ಮೆಂಟಾಲಿಟಿ ಅದು. ಸೊ ಎಲ್ಲವನ್ನ ಜಗಳ ಆಯ್ತಂತೆ. ಆ ಜಗಳದಲ್ಲಿ ಹೋರಾಡುವಾಗ ಎಲ್ಲ ಆಚೆಚೆ ಹೋಗುವಾಗ ಈ ಎಳೆದಾಡಿಕೊಳ್ಳುವಾಗ 4 ಕಡೆಯಲ್ಲಿ ಬಿತ್ತು ಅಮೃತದ ಬಿಂದುಗಳು ಅಂತ ಹೇಳುದು. ಅಂತ ಹೇಳಿದ್ರೆ ಅಧ್ಯಾತ್ಮ ಸಾಧನೆಯನ್ನು ಪಡೀಲಿಕ್ಕೆ ಪೂರಕವಾಗಿ ನಮ್ಗೆ ಅಧ್ಯಾತ್ಮ ಸಾಧನೆಯನ್ನು ನಾವು ಈ ಶಕ್ತಿಯನ್ನ ಮೇಲೆ ನಾನು ಹೇಳಿದ್ದೆ ಮೊದಲು, ಇಲ್ಲಿ ನಾಸಿಕ, ಇಲ್ಲಿಂದ ಮೇಲೆ ವಾರಣಾಸಿ, ಇಲ್ಲಿ ಗಂಗಾ, ಯಮುನಾ, ಸರಸ್ವತಿಗಳು ಸೇರುವಂಥದ್ದು, ಇಡ ಪಿಂಗಳ ಸುಷುಮ್ನ ನಾಡಿಗಳು ಇಲ್ಲಿ ಸೇರುವಂಥದ್ದು,
ನಮ್ಮ ಪ್ರಜ್ಞೆಯನ್ನು ತಕೊಂಡು ಇಲ್ಲಿಗೆ ತಕೊಂಡು ಬಂದ ನಂತರ ಪುನಃ ವಾಪಸ್ ಹೋಗೋ ಅಗತ್ಯ ಇಲ್ಲ. ಅಲ್ಲಿವರೆಗೆ ವಾರಣಾಸಿಯಿಂದ ನಂತರ ಮೋಕ್ಷ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಪ್ರಯಾಗರಾಜ ಅಂತ ಹೇಳೋದು ಇಲ್ಲಿಗೆ, ಈ ಮೂರು ಸೇರುವಂಥದ್ದು. ಅಲ್ಲಿ ತ್ರಿವೇಣಿ ಸಂಗಮ, ಗಂಗಾ ಯಮುನಾ ಸರಸ್ವತಿ. ನೋಡಿ, ಇಡಾ ಪಿಂಗಳ ಕಾಣ್ತದೆ, ಸುಷುಮ್ನ ಕಾಣುದಿಲ್ಲ. ಅದೇ ರೀತಿ ಗಂಗಾ ಯಮುನ ಕಾಣ್ತದೆ, ಸರಸ್ವತಿ ಕಾಣುವುದಿಲ್ಲ. ಅಲ್ಲಿ ಮುಳುಗಬೇಕು, ಅಲ್ಲಿ ನಮ್ಮ ಪ್ರಜ್ಞೆಯನ್ನ ಮುಳುಗಿಸ್ಬೇಕು. ಇದು ಕಾನ್ಸೆಪ್ಟ್ ಅದ್ರದ್ದು. ಅಲ್ಲಿ ಅಮೃತ ಇದೆ ಅಂತಲ್ವಾ? ಸೊ ಆ ಜಾಗಕ್ಕೂ ಅಷ್ಟು ಇಂಪಾರ್ಟೆನ್ಸ್ ಇದೆ. ಭಾರತದ ಯೋಗ ಭೂಮಿ ಅಂತ ಹೇಳುದು ಅದಕ್ಕೆ. ನಮ್ಮ ದೇಹ ಹೇಗಿದೆ ಅದೇ ರೀತಿ ಅಲ್ಲಿ ಕೂಡ ಇದೆ ಅಂತ. ಇದರ ಬಗ್ಗೆ ಕೂಡ ಮುಂಚೆ ಹೇಳಿದ್ದೇನೆ. ಆದ್ರೂ ಹೊಸಬರು ಯಾರಾದ್ರೂ ಇದ್ರೆ ಅವರಿಗೆ ನಾನು ಅರ್ಥ ಮಾಡಿಸ್ಲಿಕ್ಕೆ ಹೇಳ್ತಾ ಇದ್ದೇನೆ. ಸೊ ಅಲ್ಲಿ 4 ಕಡೆ ಅಮೃತ ಬಿದ್ದದಲ್ಲಿ ಆ 4 ಕಡೆ ಕುಂಭಮೇಳ ಆಗುವಂಥದ್ದು. ಆದ್ರಿಂದ ಇದು ಸಿಂಪಲ್ ಆಗಿ ನಾನು ಹೇಳಿದ್ದು, ಹೇಗೆ ನಮ್ಮ ಒಳಗಿನ ಸಾಧನೆಯ ಬಗ್ಗೆ ಅದನ್ನೆಲ್ಲ ಸಿಂಬಲಿಕ್ ಆಗಿ ಹೇಳಿದ್ದಾರೆ. ಅದಕ್ಕೋಸ್ಕರ ಅಲ್ಲಿ ಸಾಧನೆಗೆ, ಅಲ್ಲಿ ಮೋಕ್ಷಕ್ಕೆ ಪ್ರಾಧಾನ್ಯತೆ. ಅಲ್ಲಿ ಬೇರೆ ನಿಮ್ಮದೇನು ಅದಾಗ್ತಾ ಇದಾಗ್ತಾ ಅಂತ ಲಾಭ ಆಶೆ ಇಟ್ಕೊಂಡು ಹೋಗುದಲ್ಲ, ಮೋಕ್ಷದ ಆಶೆಯಿಂದ ಹೋಗುವಂಥದ್ದು. ಇದು ಕುಂಭಮೇಳದ ವಿಶೇಷತೆ ಮತ್ತು ನಮ್ಮ ಭಾರತದ ವಿಶೇಷತೆಯಲ್ಲಿ ಎಲ್ಲ ಗ್ಯಾದರಿಂಗ್ ಆಗ್ತಾರೆ, ಏನೂ ಇದಾಗುವುದಿಲ್ಲ. ಭಾರತದ ಅಪಾರ ಪರಂಪರೆಯನ್ನು ನೋಡ್ಬೋದು ನೀವು ಅಲ್ಲಿ, ಅನೇಕ ವಿಚಾರಗಳನ್ನು ನೋಡ್ಬೋದು. ಈ ರೀತಿ ಎಲ್ಲ ನೀವು ಉದ್ದೇಶದಿಂದ ಹೋಗ್ಬೇಕು ಹೊರತು ನೀವು ಸುಮ್ಮನೆ ಪಿಕ್ನಿಕ್ ತರ ಹೋದ್ರೆ ಅಲ್ಲಿ ನಿಮ್ಗೆ ಏನು ಅಷ್ಟೇನು ವಿಶೇಷ ಇಲ್ಲ. ಖಾಲಿ ಟಿವಿಯಲ್ಲಿ ನೋಡುವಾಗೆಲ್ಲ ವಿಶೇಷ ಅಂತ ಕಾಣ್ತದೆ. ಈ ರೀತಿ ದೇವಾಸುರರ ಮಧ್ಯ ಜಟಾಪಟಿ ನಡೀತಿರುವಾಗ ಒಬ್ಬಳು ಸುಂದರವಾದ ಹುಡುಗಿ ಬಂದ್ಲಂತೆ. ಅಸುರರೆಲ್ಲ ಆಕೆಯನ್ನೇ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಕೆ ಹಾವಭಾವ ಮಾಡ್ತಾ ಲಾಸ್ಯದಿಂದ ಬರ್ತಾ ಇದ್ದಾಳಂತೆ. ಅಸುರರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನೋಡಿ, ನೀವು ಇದನ್ನ ಹೇಳಿದ್ದೇನೆ ಇದ್ರ ಮೊದಲು, ಅಸುರರನ್ನ ಯಾವತ್ತೂ ಕೂಡ ಸಂಹಾರ ಮಾಡ್ಲಿಕ್ಕೆ ವಿಷ್ಣು ಆಯುಧಗಳನ್ನೆಲ್ಲ ಇಟ್ಕೊಂಡು ವಿಶೇಷವಾದ ಅವತಾರದಲ್ಲಿ ಬಂದದ್ದು. ಬಟ್ ಮೋಹಿನಿಯ ಅವತಾರ ಎನ್ನುವುದು ಸ್ಪೆಷಲ್. ಒಂದು ಸುಂದರ ಸ್ತ್ರೀಯ ರೂಪದಲ್ಲಿ ಯಾವುದೇ ಆಯುಧ ಇಟ್ಕೊಳ್ಳದೆ ಬಂದ. ಯಾಕೆ ಅಂತ ಕೇಳಿದ್ರೆ, ಅದಕ್ಕೆ ಮೊದಲು ಅಸುರರು ವಾರುಣಿಯನ್ನ ಮದ್ಯವನ್ನ ಸೇವನೆ ಮಾಡಿದ್ರು. ವಿಷ್ಣುವಿಗೆ ಗೊತ್ತಿತ್ತು ಮದ್ಯವನ್ನ ಕುಡಿದವರನ್ನ ಸೋಲಿಸ್ಬೇಕಾದ್ರೆ ಹುಡುಗಿ ಸಾಕು, ಆಯ್ತಲ್ವಾ? ಸೊ ಬಂದಾಗ ಎಲ್ಲರೂ ಆಕೆಯನ್ನು ನೋಡ್ತಾ ಇದ್ದಾರಂತೆ, ಲಾಸ್ಯ ಮಾಡ್ತಾ ಬಂದ. ಯಾರೋ ಯೋಚನೆ ಮಾಡಲಿಲ್ಲ ಇಷ್ಟೊತ್ತಿನಲ್ಲಿ ಇಲ್ಲಿ ದೇವಾಸುರರು ಯುದ್ಧ ಆಗ್ತಾ ಇರುವಾಗ ಈ ಕಾಲದಲ್ಲಿ ಎಲ್ಲಿಂದ ಬಂದ್ಲು, ಯಾರು ಅಂತ ಅದ್ ಕೇಳಿದ್ರೆ, ಮದ್ಯ ಕುಡಿದ್ರೆ ವಿವೇಕ ಹೊರಟೋಗ್ತದೆ, ರ್ಯಾಪ್ಟಲ್ ಬ್ರೈನ್ ಆಕ್ಟಿವೇಟ್ ಆಗ್ತದೆ, ಅದಕ್ಕೋಸ್ಕರ ಕುಡಿಬಾರ್ದು ಅಂತೆಲ್ಲ ಹೇಳಿದ್ದು. ಅರ್ಥ ಆಯ್ತಲ್ವಾ? ಸೊ ವಿವೇಚನೆ ಹೊರಟೋಗ್ತದೆ, ಈ ತಾರ್ಕಿಕ ಬುದ್ಧಿ ಹೊರಟೋಗ್ತದೆ. ಸೊ ಆಕೆ ಬಂದಾಗ ಎಲ್ಲರೂ ನೋಡ್ತಾ ಇದ್ದಾಳೆ, ಎಲ್ಲರೂ ಕೇಳ್ತಾ ಇದ್ದಾರೆ, ಎಲ್ಲಿಂದ ಬಂದಿ ನೀನು? ನಾನು ಎಲ್ಲಿಂದ ಬಂದೆ ನನ್ಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಕುಡಿದ ಮನಸ್ಸು ಅದನ್ನು ಕೂಡ ಬೇರೆ ರೀತಿ ಅರ್ಥ ಮಾಡ್ಕೊಳ್ತು. ಇವಳು ಎಲ್ಲರಿಗೆ ಸಿಗುವವಳು ಅಂತ. ನೀನು ಯಾರಿಗೆ ಸೇರಿದವಳು ಅಂತ ಕೇಳ್ತಾರೆ. ನಾನು ಎಲ್ಲರಿಗೆ ಸೇರಿದವಳು ಅಂತ ವಿಷ್ಣು ಹೇಳ್ತಾನೆ. ಅಂತ ಹೇಳಿದ್ರೆ ನಾನು ಎಲ್ಲರಿಗೆ ಸೇರಿದವನಂತ, ನಾನು ಎಲ್ಲರಿಗೆ ಸೇರಿದವಳು ಅಂತ ಹೇಳ್ತಾಳೆ ಮೋಹಿನಿ. ಆಗ ಇವಳು ಆ ರೀತಿ ಇರ್ಬೇಕಂತ ಖುಷಿ ಆಗ್ತದೆ ಅಸುರರಿಗೆ. ಮತ್ತೆ ಎಲ್ಲರೂ ಆಕೆಯಿಂದ ಹೋಗ್ತಾರೆ, ಈಕೆ ಲಾಸ್ಯ ಮಾಡ್ತಾ ಹೋಗ್ತಾಳೆ. ಅವರು ಆಕೆಯ ದೇಹವನ್ನೇ ನೋಡ್ತಾ ಇದ್ದಾರೆ. ಆಗ ದೇವತೆಗಳು ಕೂಡ ನೋಡಿದ್ರು. ದೇವತೆಗಳು ನೋಡಿದಾಗ ಬೃಹಸ್ಪತಿ ಹೇಳಿದ ಮಾತು ನೆನಪು ಬಂತು ದೇವತೆಗಳಿಗೆ. ಯಾವುದೇ ಸ್ತ್ರೀಯನ್ನ 3 ಕ್ಷಣಕ್ಕಿಂತ ಜಾಸ್ತಿ ದೇಹವನ್ನು ನೋಡಬಾರ್ದು, ಕಾಲನ್ನು ನೋಡ್ಬೇಕಂತ. ಇವರು ಕಾಲನ್ನು ನೋಡಿದ್ರು. ಕಾಲನ್ನು ನೋಡಿದಾಗ ಅದು ವಿಷ್ಣುವಿನ ಪಾದ ಆಗಿತ್ತಂತೆ. ಇದು ಮೋಹಿನಿ ಅಲ್ಲ, ಇದು ಮೋಹನ ಅಂತ ಗೊತ್ತಾಯ್ತು ಅವರಿಗೆ. ವಿಷ್ಣು ಎಲ್ಲ ದೇಹವನ್ನು ಬದಲಾಯಿಸಿಕೊಂಡು ಬಂದ, ಪಾದವನ್ನು ಬದಲಾಯಿಸಲಿಲ್ಲ. ಯಾಕೆಂತ ಹೇಳಿದ್ರೆ ವಿಷ್ಣುವಿಗೆ ಗೊತ್ತಿತ್ತು ಕುಡಿದವರು ಅಸುರರು ಪಾದ ನೋಡುದಿಲ್ಲ, ಬೇರೆ ಅಂಗಗಳನ್ನೇ ನೋಡ್ತಾರೆ ಅಂತ. ದೇವತೆಗಳಿಗೆ ಗೊತ್ತಾಯ್ತು. ಇಬ್ಬರನ್ನು ಕೂರಿಸಿದ್ಲು ಮೋಹಿನಿ. ಮಧ್ಯದಲ್ಲಿ ಅಸುರರಿಗೆ ಹಿಂಭಾಗವನ್ನು ತೋರಿಸ್ತಾ ದೇವತೆಗಳಿಗೆ ಬಡಿಸ್ತಾ ಬಂದ್ಲು ಅಮೃತವನ್ನ. ಅಸುರರ ಆಕೆ ಹಿಂಭಾಗವನ್ನೇ ನೋಡ್ತಾ ಇದ್ದಾರೆ. ಅಮೃತ ಮರೆತೋಯ್ತು ಅವರಿಗೆ. ಎಲ್ಲರಿಗೆ ಅಮೃತ ತಿನ್ನಿಸಿದ ನಂತರ ಅಸುರರಿಗೆ ದೇವತೆಗಳಿಗೆಲ್ಲ ಅಮೃತಪಾನ ಆಯಿತು. ದೇವತೆಗಳು ಶಾಶ್ವತ ಆದ್ರು. ದೇವಾಸುರ ಯುದ್ಧ ಆಯಿತು. ಯುದ್ಧದಲ್ಲಿ ಅಸುರರ ಪರಾಜಯ ಆಯಿತು. ಇದೆಲ್ಲ ಕತೆ ಬರ್ತದೆ ಅಂತ ಹೇಳಿದ್ರೆ, ಟೋಟಲಿ ಏನಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ನಾವು ಅಧ್ಯಾತ್ಮ ಸಾಧನೆ ಮಾಡಿದಾಗ ಏನೆಲ್ಲ ನಮ್ಮ ಮನಸ್ಸಿನಿಂದ ಬರ್ತದೆ, ಯಾವುದೆಲ್ಲ ಶಕ್ತಿಗಳು ಆಕ್ಟಿವೇಟ್ ಆಗ್ತದೆ, ಅದನ್ನು ಹೇಗೆ ನಾವು ಮ್ಯಾನೇಜ್ ಮಾಡಬೇಕು, ಅಮೃತವನ್ನ ಇದಾದಾಗ ನಮ್ಮ ಯಾವ ರೀತಿ ನಮಗೆ ಜಯ ಕಾಣ್ತದೆ, ಇದನ್ನೆಲ್ಲ ಹೇಳಲಿಕ್ಕೆ ಈ ಕಥೆಯನ್ನು ಉಟ್ಕೊಂಡಿತ್ತು. ಅದನ್ನೇ ಭಾರತ ಭೂಮಿಗೆ ಆರೋಪಿಸಿ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಆ ಒಂದು ಶಕ್ತಿ ಆ ಟೈಮಲ್ಲಿ ಆ ನೀರಲ್ಲಿ ಆ ತೀರ್ಥದಲ್ಲಿ
ಎಲ್ಲ ಸಾಧು ಸಂತರು ಎಲ್ಲ ಋಷಿಮುನಿಗಳು ಸೇರುವ ಆ ಪರ್ಟಿಕ್ಯುಲರ್ ಮುಹೂರ್ತದಲ್ಲಿ ಅಲ್ಲಿ ಸ್ನಾನ ಮಾಡಿದರೆ, ಅಲ್ಲಿ ಮುಳುಗಿದ್ರೆ ನಮ್ಮ ಅವರ ಕ್ಲೀನ್ ಆಗೋ ಮೂಲಕ, ನಮ್ಮ ಸಂಚಿತ ಪ್ರಾರಬ್ಧ ಕರ್ಮಗಳು ನಾಶ ಆಗುವ ಮೂಲಕ ನಮಗೆ ಅಧ್ಯಾತ್ಮದ ಸಾಧನೆಯಲ್ಲಿ ಮೋಕ್ಷದೆಡೆಗೆ ಅಥವಾ ಮುಕ್ತಿಯೆಡೆಗೆ, ಮುಕ್ತಿ ಅಂತ ಹೇಳಿದ್ರೆ ಏನು? ಮುಕ್ತಿ ಅಂತ ಹೇಳಿದ್ರೆ ಏನೋ ಕತೆ ಅಲ್ಲ, ನಮ್ಮ ಎಲ್ಲ ಈ ಚಿಕ್ಕ ಚಿಕ್ಕ ವಿಷಯದಿಂದೆಲ್ಲ ನಮಗೆ ಬಿಡುಗಡೆ ಅರ್ಥ ಆಯ್ತಲ್ವ? ಅದನ್ನು ಪಡೆಯಲಿಕ್ಕೆ ಬೇಕಾಗಿ ಕುಂಭಮೇಳದ ಮಹತ್ವ ಇರುವಂಥದ್ದು. ಬೇರೆ ಬೇರೆ ರೀತಿಯ ಮಹತ್ವ ಇದೆ ಅದಕ್ಕೆ. ಆದ್ದರಿಂದ ಕುಂಭಮೇಳದ ಈ ಕಾಲದ ಟೈಮಲ್ಲಿ ನಾನು ಇದರ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿದ್ದದ್ದನ್ನು ಹೇಳಿದೆ. ಒಳ್ಳೆಯದಾಗಿದ್ದರೆ ಹೇಳಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತೇನೆ. ಅಲ್ಲಿವರೆಗೆ ಖುಷಿಯಾಗಿರಿ. ನಮಸ್ಕಾರ.